Hi, hello, namaste friends. Welcome to the Raman tutorial for GK. ಸೊ ಇವತ್ತಿನ ಈ ತರಗತಿಯಲ್ಲಿ ಬಹಳ ಮುಖ್ಯವಾಗಿ ನಾವು ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಸುಮಾರು 3 ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ದೇನೆ. ಸೊ ಇದು 4ನೇ ವಿಡಿಯೋ ಅಂತಾನೆ ಹೇಳ್ಬೋದು. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಶಶಿಧರ್ ಸರ್ ಅವರು ಸಾಮಾಜಿಕರಣ ಪ್ರಕ್ರಿಯೆ ಬಗ್ಗೆ ನಿಮಗೆ ಆಲ್ರೆಡಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಅದೊಂದು ಟಾಪಿಕ್ ಬಿಟ್ಟು ನೆಕ್ಸ್ಟ್ ಟಾಪಿಕ್ ಮಾಡ್ತಾ ಇರುವಂತದ್ದು. ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಎಕ್ಸಾಮ್ಸ್ ಅಂತ ಬಂದಾಗ ಇದ್ರ ಮೇಲೆ ನಿಮ್ಗೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಸುಮಾರು ಅಂಕಗಳು ನೀವು ಇದ್ರ ಮೇಲೆ ಗಳಿಸ್ಬೇಕಾಗತ್ತೆ. ಅಂದ್ರೆ ಒಂದು ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರೂ 3 ಅಂಕಗಳ ಪ್ರಶ್ನೆಗಳು ಬರ್ತಕ್ಕಂತ ಒಂದು ಟಾಪಿಕ್ ಇದು. ಹಾಗಾಗಿ ಪ್ರತಿಯೊಬ್ರು ಕೂಡ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಜೊತೆಗೆ ಈ ವಿಡಿಯೋದ ಅನಿಸಿಕೆ ಅಭಿಪ್ರಾಯವನ್ನ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ತಿಳಿಸುವಂತ ಪ್ರಯತ್ನವನ್ನ ಮಾಡಿ. ಹಾಗಾದ್ರೆ ತರಗತಿಯನ್ನ ಜಾಯಿನ್ ಆಗ್ಬೇಕು ಅಂತ ಬಯಸ್ತಾ ಇರುವಂತ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶವನ್ನ ಕೊಟ್ಟಿದ್ದೀವಿ. ಸುಮಾರು ಜನ ಜಾಯಿನ್ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಾ. ನಿಮ್ಗೆ ಟೈಮಿಂಗ್ಸ್ ಗೊತ್ತಾಗ್ತಾ ಇಲ್ಲ ಅಂತ ಅನ್ಕೊಂಡಿದೀನಿ. ನೋಡಿ, ನಿಮ್ಗೆ ಈಗ ಏಪ್ರಿಲ್ 5ನೇ ತಾರೀಕಿನಿಂದ ನಾವು ಹೊಸ ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡಿರುವಂತದ್ದು. ನೀವು ಈಗ್ಲೂ ಕೂಡ ನಮ್ಮ ತರಗತಿಯನ್ನ ಜಾಯಿನ್ ಆಗ್ಬೋದು. ಏಪ್ರಿಲ್ 5ನೇ ತಾರೀಕಿನಿಂದ ನಾವ್ ಏನೆಲ್ಲ ತರಗತಿಗಳನ್ನ ಮಾಡಿದ್ದೇವೋ ಆ ಎಲ್ಲಾ ತರಗತಿಗಳನ್ನ ನೀವೀಗ್ಲೂ ಕೂಡ ಕೇಳ್ಬೋದು. ಹಾಗಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕಾಗಿರೋ ನಂಬರ್ ಬಂದು 82176704 ಹಾಗೇನೆ 05 ಮತ್ತೆ 6361153623 ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ. ಟಿ GPSTR HSTR ಎಲ್ಲಾ ಒಂದು ತರಬೇತಿಯನ್ನ ನಾವು ನಮ್ಮ ಸಂಸ್ಥೆಯಿಂದ ಕೊಡ್ತಾ ಇದ್ದೀವಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆಲ್ರೆಡಿ ತರಗತಿಗಳು ಸ್ಟಾರ್ಟ್ ಆಗಿದೆ. ಈಗಲೂ ಕೂಡ ನಿಮ್ಗೆ ತರಗತಿಗಳು ಓಪನ್ ಇದೆ ಜಾಯಿನ್ ಆಗ್ಲಿಕ್ಕೆ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಎಸ್, ಹಾಗಾದ್ರೆ ನಾವು ಕಳೆದ ತರಗತಿಯಲ್ಲಿ ಮನುಷ್ಯನ ವಿಕಾಸದ ಹಂತಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ದಟ್ ಇಸ್ ದ ಬ್ಯೂಟಿಫುಲ್ ಒಂದು ಅಂಶ ಅಂತಾನೆ ಹೇಳ್ಬೋದು. ವಿಕಾಸದ ಹಂತಗಳನ್ನ ತಿಳಿದ ನಂತರದಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತ ವಿಷಯ ಬಂದು ಪಿಯಾಜೆ, ಕೊಹಲ್ಬರ್ಗ್, ವೈಗೋಟಸ್ಕಿ ಅವರ ಥೇರಿಯನ್ನ ತಿಳ್ಕೋಬೇಕು. ಇವ್ರ ಥೇರಿ ಯಾಕೆ ತಿಳ್ಕೋಬೇಕು ಅಂದ್ರೆ ಮನುಷ್ಯನ ವಿಕಾಸ ಅಂದ್ರೆ ಜ್ಞಾನಾತ್ಮಕ ವಿಕಾಸ, ನೈತಿಕ ವಿಕಾಸ, ಸಾಮಾಜಿಕ ಸಾಂಸ್ಕೃತಿಕ ವಿಕಾಸ ಮನುಷ್ಯನಲ್ಲಿ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಂತಹ ಮಹಾನ್ ಮನೋವಿಜ್ಞಾನಿಗಳು. ನೀವು ಈ ವಿಷಯಗಳನ್ನ ತಿಳ್ಕೊಂಡಿದ್ದೆ ಆದಲ್ಲಿ ನಾನು ಹೇಳದ ರೀತಿ ನಿಮ್ಗೆ 3ರಿಂದ 4 ಅಂಕಗಳು ಬರುತ್ತೆ. ಮೊಟ್ಟ ಮೊದಲನೇದಾಗಿ ನಮ್ಮ ಮನೋವಿಜ್ಞಾನಿಯಾದಂತಹ ಜೀನ್ ಪಿಯಾಜೆರವ್ರ ಬಗ್ಗೆ ತಿಳಿಯೋಣ. ಸೊ ಜೀನ್ ಪಿಯಾಜೆ ಏನಿದ್ದಾರೆ, ಇವರು ಕೂಡ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ತಮ್ಮದೇ ಆದಂತ ಒಂದು ಚಾಪನ್ನ ಮೂಡಿಸಿದ್ದಾರೆ. ಇವರು ಜ್ಞಾನಾತ್ಮಕ ವಿಕಾಸ ಅಂದ್ರೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ಹೇಗಾಗತ್ತೆ ಮಗುವಿನಲ್ಲಿ, ಜ್ಞಾನಾತ್ಮಕ ಪ್ರಕ್ರಿಯೆ ಹೇಗಾಗತ್ತೆ, ಅದರ ಸಂರಚನೆ ಹೇಗಾಗತ್ತೆ, ಅದರ ಮಾರ್ಪಾಡುವಿಕೆ ಹೇಗಾಗತ್ತೆ, ಹೀಗೆ ಹಂತ ಹಂತವಾಗಿ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಜೀನ್ ಪಿಯಾಜೆ ಮಾಡ್ತಾರೆ. ತುಂಬಾ ಇಂಪಾರ್ಟೆಂಟ್, ನೋಡ್ಬೇಕು. ಇದ್ರ ಬಗ್ಗೆ 101% ನಿಮಗೆ 1 ಅಂಕ ಬಂದೇ ಬರುತ್ತೆ. ಜೀನ್ ಪಿಯಾಜೆ ನೀವು ಥೇರಿ ಬಗ್ಗೆ ತಿಳ್ಕೊಂಡಿಲ್ಲ ಅಂದ್ರೆ ಬಹಳ ಕಷ್ಟ ಆಗತ್ತೆ. ಅರ್ಥ ಆಯ್ತು ಅಲ್ವಾ? ಎಸ್, ಹಾಗಾದ್ರೆ ಬನ್ನಿ ಹೋಗೋಣ. ಜೀವಿತ ಅವಧಿಯಲ್ಲಿ ಉಂಟಾಗ್ತಕ್ಕಂಥ ಜ್ಞಾನಾತ್ಮಕ ವಿಕಾಸವನ್ನ ಅವ್ರು ಏನ್ ಮಾಡಿದ್ದಾರೆ, 4 ಹಂತಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾದ್ರೆ ಆ 4 ಹಂತಗಳು ಯಾವ್ಯಾವು ಅಂತ ಅನ್ನೋದಾದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಮೊದಲನೇದು ಸಂವೇದನಾ ಗತಿ ಹಂತ. ಇದನ್ನ ಸೆನ್ಸರಿ ಮೋಟರ್ ಸ್ಟೇಜ್ ಅಂತ ಹೇಳಿ ಕರಿತೀವಿ. ಇದು ಹುಟ್ಟಿದಾಗಿನಿಂದ 2 ವರ್ಷಗಳವರೆಗೆ ಇರ್ತಕ್ಕಂತಹ ಒಂದು ಅವಧಿ. ಈ ಅವಧಿಯಲ್ಲಿ ಜ್ಞಾನಾತ್ಮಕ ವಿಕಾಸ ಹೇಗಾಗತ್ತೆ ಅನ್ನೋದನ್ನ ಈ ತರಗತಿಯಲ್ಲಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ನೋಡ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ 2ನೇದು ಬಂದು ಕಾರ್ಯಪೂರ್ವ ಹಂತ, ಪ್ರೀ ಆಪರೇಷನಲ್ ಸ್ಟೇಜ್ ಅಂತ ಹೇಳಿ ಕರಿತೀವಿ. ಇದು 2ರಿಂದ 7 ವರ್ಷಗಳ ಅವಧಿಯಲ್ಲಿ ಆಗ್ತಕ್ಕಂತ ಜ್ಞಾನಾತ್ಮಕ ಬದಲಾವಣೆ. ಇನ್ನು ಮೂರ್ತ ಕಾರ್ಯಗಳ ಹಂತ, ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಅಂತ ಕರಿತೀವಿ, 7 to 11 years. ಔಪಚಾರಿಕ ಕಾರ್ಯಗಳ ಹಂತ, ಇದನ್ನ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂತ ಹೇಳಿ ಕರಿತೀವಿ. ಇದು 11 year ಅಬೋವ್ ಅಂದ್ರೆ 11 ವರ್ಷದ ಮೇಲ್ಪಟ್ಟಂತಹ ಮಗುವಿನಲ್ಲಿ ಆಗುವಂತ ಬೆಳವಣಿಗೆ. ಎಕ್ಸಾಮ್ಸ್ ಅಲ್ಲಿ ಹೆಂಗ್ ಕೇಳ್ತಾರೆ ಮೇಡಮ್ ಕ್ವಶನ್ ಅನ್ನ ಅಂತಂದಾಗ,
ಈ 4 ಹಂತಗಳನ್ನ ಅನುಕ್ರಮವಾಗಿ ಜೋಡಿಸಿ ಬರೆಯಿರಿ ಅಂತ ಕೇಳ್ಬೋದು. ಅಥವಾ ಈ ಕೆಳಗಿನ ಯಾವ ಹಂತದಲ್ಲಿ ಮಗುವಿನ ಈ ರೀತಿಯಾದಂತ ಬೆಳವಣಿಗೆ ಕಂಡುಬರುತ್ತೆ ಅಂತ ಕೇಳ್ಬೋದು. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದಾಗ ಇದ್ರಲ್ಲಿ ಏನ್ ಅಡಗಿದೆ ಅನ್ನೋದು ಕೂಡ ಗೊತ್ತಾಗತ್ತೆ. ಎಸ್, ನಾನು ಅನ್ಕೊಂಡ ಪ್ರಕಾರ ನೀವೆಲ್ಲ ರೆಡಿ ಇದ್ದೀರಾ ಅನ್ಕೊಂಡಿದೀನಿ. ಒಳ್ಳೆ ಜೋಶಿಯಿಂದ ತರಗತಿಯನ್ನ ಶುರು ಮಾಡೋಣ. ಮೊದಲನೇದು ನಾವು ತಿಳ್ಕೊಳ್ತಾ ಇದ್ದೀವಿ ಸೆನ್ಸರಿ ಮೋಟರ್ ಸ್ಟೇಜ್. ನನ್ನ ಜೊತೆಗೆ ನೀವು ನೋಟ್ಸ್ ಮಾಡ್ತೀರಾ ಅಂತಂದ್ರೆ ಅಫ್ಕೋರ್ಸ್ ಮಾಡಿ. ಕುತ್ಕೊಂಡು ಸುಮ್ಮನೆ ವಿಡಿಯೋ ಕೇಳೋದ್ಕಿಂತಲೂ ಕೂಡ ನಿಮ್ಮ ಕೈನೂ ಕೂಡ ಒಂದು ಕೆಲಸವನ್ನ ಮಾಡ್ತಿರ್ಬೇಕು, ನಿಮ್ ಕೈ ಚಳಕ ಆಗ್ತಾ ಇರ್ಬೇಕಲ್ಲಿ. ಅದಕ್ಕೆ ನಾನು ಬರ್ದು ನಿಮ್ಗೋಸ್ಕರ ಪಾಠ ಮಾಡ್ತಾ ಇರೋಂಥದ್ದು. ಇದು 0ಯಿಂದ ಅಂದ್ರೆ ಮಗು ಹುಟ್ಟಿದಾಗಿನಿಂದ 2 ವರ್ಷಗಳವರೆಗೆ ಕಂಡುಬರ್ತಕ್ಕಂಥ ಒಂದು ಅವಧಿ ಅಂತ ಕರೆದು. ಹೌದಾ? ಹಾಗಾದ್ರೆ ಈ ಅವಧಿಯಲ್ಲಿ ಏನಾಗುತ್ತೆ? ತನ್ನ ಸುತ್ತಮುತ್ತಲಿರ್ತಕ್ಕಂಥ ಪರಿಸರದಲ್ಲಿ ಇರುವಂತ ವಸ್ತುಗಳನ್ನ ಪ್ರತ್ಯೇಕ ಮಾಡುವಂಥದ್ದು, ಹಾಗೇನೆ ವಸ್ತುಗಳು ಕಣ್ಣಿಗೆ ಕಾಣದಿದ್ರೂ ಕೂಡ ಯಾವುದೇ ವಸ್ತುಗಳು ಮಗುವಿನ ಕಣ್ಣಿಗೆ ಕಾಣದೇ ಇದ್ರೂ ಕೂಡ ಅವುಗಳ ಅಸ್ತಿತ್ವ ಇದೆ ಅಂತ ಹೇಳ್ಬಿಟ್ಟು ಅರಿವನ್ನ ಮಗು ಹೊಂದಿರುತ್ತೆ. ಅಂದ್ರೆ ಅದರ ಜ್ಞಾನವನ್ನ ಮಗು ಪಡ್ಕೊಳ್ತಾ ಹೋಗುತ್ತೆ. ನೋಡಿ, ತನ್ನ ಸುತ್ತಮುತ್ತಲು ಯಾವುದೇ ವಸ್ತುಗಳಾಗಿರ್ಬೋದು ಅಥವಾ ತನಗೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಯಾವುದೇ ವಸ್ತುಗಳು ಇಲ್ಲದೆ ಇದ್ರು ಅದರ ಅಸ್ತಿತ್ವ ಇದೆ, ಅದರ ಒಂದು ಇರುವಿಕೆ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡುತ್ತೆ ಮಗು ಇಲ್ಲಿ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಎಕ್ಸಾಮ್ಸ್ ಅಲ್ಲಿ ನಿಮಗೆ ಇದೇ ತರನೇ ಕೇಳುವಂಥದ್ದು. ಏನ್ ಕೇಳ್ತಾರೆ ಅಂದ್ರೆ, ತನ್ನ ಸುತ್ತಮುತ್ತಲಿನ ಪರಿಸರದಲ್ಲಿರ್ತಕ್ಕಂತಹ ವಸ್ತುಗಳ ಇರುವಿಕೆ. ನೋಡಿ, ಪರಿಸರದಲ್ಲಿರ್ತಕ್ಕಂತಹ ವಸ್ತುಗಳ ಇರುವಿಕೆ ಅಥವಾ ಅಸ್ತಿತ್ವವನ್ನ ಕಂಡುಕೊಳ್ಳೋದು. ನೋಡಿ, ಬಹಳ ಇಂಪಾರ್ಟೆಂಟ್ ಇದು. ಅರ್ಥ ಆಯ್ತಾ? ನಾನು ಕೀವರ್ಡ್ ಬರಿತಾ ಹೋಗ್ತೀನಿ. ಎಕ್ಸಾಮ್ಸ್ ಅಲ್ಲಿ ನಿಮಗೆ ಹೆಂಗ್ ಕೇಳ್ತಾರೆ ಅನ್ನೋದನ್ನ ನೀವೇ ಕ್ಯಾಲ್ಕುಲೇಟ್ ಮಾಡ್ಬೇಕು. ವಸ್ತುಗಳನ್ನ ಪ್ರತ್ಯೇಕ ಮಾಡುವಂತದ್ದಾಗಿರ್ಬೋದು ಅಲ್ವಾ? ನೋಡಿ, ನಿಧಾನಕ್ಕೆ ಬರಿತಾ ಹೋಗ್ತೀನಿ, ನೀವು ಕೂಡ ನಿಧಾನಕ್ಕೆ ಬರಿತಾ ಹೋಗಿ. ನಾವೆಲ್ಲಿ ಹೋಗಲ್ಲ, ನೀವು ಕೂಡ ಎಲ್ಲಿ ಹೋಗೋದ್ ಬೇಡ ಅಲ್ವಾ? ಪ್ರತ್ಯೇಕಿಸೋದಾಗಿರ್ಬೋದು ಅಥವಾ ವಸ್ತುಗಳು ಕಣ್ಣಿಗೆ ಕಾಣದೇ ಇದ್ರು ಕೂಡ ಅವನ್ನ ಅವುಗಳ ಅಸ್ತಿತ್ವ ಇದೆ ಅಂತ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ನಾ ಎಲ್ಲದಕ್ಕೂ ಕೀವರ್ಡ್ ಬರಿತಾ ಹೋಗ್ತೀನಿ. ಅವುಗಳ ಅಸ್ತಿತ್ವವನ್ನ ಗುರ್ತಿಸುವಂಥದ್ದು. ಅರ್ಥ ಆಯ್ತಾ? ಇದು ಯಾವ ಹಂತದಲ್ಲಿ ಅಂತಂದ್ರೆ ಈ ಹಂತದಲ್ಲಿ ಆಗ್ತಕ್ಕಂಥದ್ದು. ಅರಿವು ಅಂದ್ರೆ ಏನು? ಜ್ಞಾನ. ಇಲ್ಲಿ ನೈತಿಕ ವಿಕಾಸದ ಬಗ್ಗೆ ಮಾತಾಡ್ತಾ ಇಲ್ಲ ಇವರು, ಅರಿವಿನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓಕೆ, ಹಾಗಾದ್ರೆ ಈ ಅವಧಿಯಲ್ಲಿ ಮಗು ಇನ್ನೇನೆಲ್ಲ ಪಡ್ಕೊಳ್ಳುತ್ತಪ್ಪ ಅಂದ್ರೆ ಜ್ಞಾಪಕ ಶಕ್ತಿಯನ್ನ ತೋರಿಸುತ್ತಂತೆ. ನೋಡಿ, ಜ್ಞಾಪಕ ಶಕ್ತಿ ಮಗುವಿಗೆ ಎಷ್ಟು ಮಟ್ಟಿಗೆ ಜ್ಞಾಪಕ ಇದೆ, ಬಹಳ ತುಂಬಾ ಶಾರ್ಪ್ ಇರುತ್ತೆ ಮಗುವಿಗಿಲ್ಲಿ ಅಲ್ವಾ? ಯಾಕಂದ್ರೆ ಚಿಕ್ಕ ಮಕ್ಳು ನಿಮ್ ಮನೇಲಿ ಏನ್ರ ಇದ್ದಾರೆ ಅಂತಂದ್ರೆ ನೀವು ಗಮನಕ್ಕೆ ತೆಗೆದುಕೊಳ್ಬಹುದು. ತುಂಬಾ ಇಂಪಾರ್ಟೆಂಟ್ ಆಗಿ ಮಗು ಪಾತ್ರವನ್ನ ನಿರ್ವಹಿಸ್ತಾ ಇರತ್ತೆ. ಅಷ್ಟೇ ಅಲ್ಲ, ವಸ್ತುಗಳ ಗಾತ್ರ ಆಗಿರ್ಬೋದು, ನೆನ್ಪಿಟ್ಕೊಳ್ಳಿ, ಇದನ್ನ ಸಾಕಷ್ಟು ಸಲ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ವಸ್ತು, ಹಾಗೇನೆ ವಸ್ತು ಗಾತ್ರ, ಆಕಾರ, ನೆನ್ಪಿಟ್ಕೊಳ್ಳಿ. ಆಕಾರವನ್ನ ನಿಖರವಾಗಿ ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ, ನಿಖರವಾಗಿ ತಿಳಿಯಲು ಸಾಧ್ಯವಿಲ್ಲ. ಅಂದಾಜಿನ ಮೇಲೆ ಮಗುಗೆ ಏನ್ ಮಾಡುತ್ತೆ ಅಂತಂದ್ರೆ ಗುರ್ತಿಸುವಂತ ಪ್ರಯತ್ನವನ್ನ ಮಾಡುತ್ತೆ ಅಷ್ಟೇ. ಹೌದಾ? ಇಷ್ಟೇ ಗಾತ್ರ ಇದೆ, ಇಷ್ಟೇ ಇದೆ ಅಂತ ಹೇಳಿ ನಾವು ಹೇಳಕ್ ಆಗಲ್ಲ. ಅಷ್ಟು ಇಷ್ಟು ಅಂತ ವ್ಯಕ್ತಪಡಿಸುತ್ತೆ ಅಷ್ಟೇನೆ. ಅಷ್ಟು ಬಿಟ್ರೆ 100 ಗ್ರಾಮ್ ಇದೆ, 1 kg ಇದೆ, 2 kg ಇದೆ ಅಂತ ಈ ತರ ಆ ಮಗುವಿನ ಗಾತ್ರ ಆಗಿರ್ಬೋದು, ಆಕಾರವಾಗಿರ್ಬೋದು ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ನೀವು ನೋಡಬಹುದು, ಮಗುವಿನ ಸಂವೇದನೆ ಮತ್ತು ಗತಿಶೀಲನ ಚಟುವಟಿಕೆಗಳ ಅನ್ಯೋನ್ಯ ಕ್ರಿಯೆಯನ್ನ ಗುರುತಿಸ್ಬಿಟ್ಟು ಮೊದಲ 2 ವರ್ಷಗಳ ಹಂತವನ್ನ ಇಲ್ಲಿ ಏನ್ ಮಾಡ್ತಾರೆ, ಸಂವೇದನಾ ಗತಿ ಹಂತ ಅಂತೇಳಿ ಕರೀತಾರೆ. ನೆನ್ಪಿಟ್ಕೊಳ್ಳಿ. ಈ ಹಂತದಲ್ಲಿ ಏನಾಗತ್ತಪ್ಪ ಅಂದ್ರೆ ತನ್ನಿಂದ ಪ್ರತ್ಯೇಕವಾಗಿ ಇರುವಂತಹ ವಸ್ತುಗಳ ಬಗ್ಗೆ ಅರಿವು ಮೂಡಿಸ್ಕೊಳ್ತಾ ಹೋಗುತ್ತೆ ಮಗು. ನೆನ್ಪಿಟ್ಕೊಳ್ಳಿ, ಎಲ್ಲವನ್ನ ಬರ್ಕೊಳ್ಳೋದಲ್ಲ, ಕೆಲವೊಂದು ವಿಚಾರಗಳನ್ನ ನೆನ್ಪಿನಲ್ಲಿ ಇಟ್ಕೊಳ್ಳುವಂತ ಪ್ರಯತ್ನವನ್ನು ಕೂಡ ನೀವು ಮಾಡ್ಬೇಕಾಗತ್ತೆ. ಅಂದ್ರೆ ವಸ್ತುಗಳು ತನ್ನಿಂದ ಪ್ರತ್ಯೇಕವಾಗಿ ಇರುವಂತವು ಅಂತಕ್ಕಂಥ ಅರಿವು ಕೂಡ ಮಗುವಿನಲ್ಲಿ ಮೂಡುತ್ತೆ. ಹಾಗೆ ಪರಿಸರದ ಮೇಲೆ ಉಂಟು ಮಾಡ್ತಕ್ಕಂತಹ ಪರಿಣಾಮಗಳ ಸಂಬಂಧದ ಅರಿವು ಕೂಡ ಕ್ರಮೇಣ ಮೂಡ್ತಾ ಹೋಗುತ್ತೆ. ಸೊ ಓಕೆ, ಅಂದ್ರೆ ತಮ್ಗೇನ್ ಬೇಕೋ, ತಾವು ಏನ್ ಇಷ್ಟಪಟ್ಟಿರ್ತಾರೋ ಆ ವಸ್ತುಗಳನ್ನ ಪಡೆಯುವಂತ ಪ್ರಯತ್ನವನ್ನ ಆ ಮಗು ಮಾಡ್ತಾ ಹೋಗುತ್ತೆ ಅಂತೇಳಿ ಇಲ್ಲಿ ನಮ್ಗೆ ಜೀನ್ ಪಿಯಾಜೆರವರು ತಿಳಿಸ್ಕೊಡುವಂತ ಹಂತ ಇದು.
ನೆಕ್ಸ್ಟ್ ಬರೋ ಹಂತ ಅಂತ ಯಾವುದು ಅಂತ ಅಂದ್ರೆ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾರ್ಯಪೂರ್ವ ಹಂತ. ಸೊ ಕಾರ್ಯಪೂರ್ವ ಹಂತ ಅಂತಂದ್ರೆ ಇದು ಯಾವ ವರ್ಷ ಕಂಡು ಬರುತ್ತೆ ಅನ್ನೋದು ನಾನು ನಿಮಗೆ ಈಗಾಗಲೇ ತಿಳಿಸಿದ್ದೀನಿ. ಇಲ್ಲಿ ತುಂಬಾ ಕಾರ್ಯಚಟುವಟಿಕೆಗಳು ನಡೆಯುತ್ತೆ. ಓಕೆ, ಕಾರ್ಯಪೂರ್ವ ಹಂತ. ಸೊ ಇದನ್ನ ನಾವೇನಂತ ಕರಿಬಹುದು? ಪ್ರೀ ಆಪರೇಷನಲ್ ಸ್ಟೇಜ್ ಅಂತೇಳಿ ಕರಿತೀವಿ. ಮುಂದಿನ ಸ್ಟೇಜ್ ನೀವೇ ಬರ್ಕೊಂಬಿಡಿ. ಓಕೆ, ಇದು ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ? 2 ವರ್ಷದಿಂದ 7 ವರ್ಷದವರೆಗೂ ಇರುತ್ತೆ. 2 ವರ್ಷದಿಂದ 7 ಇಯರ್ಸ್ ವರೆಗೂ ಕೂಡ ಮಗುವಿನಲ್ಲಿ ಈ ಹಂತ ಕಂಡು ಬರುತ್ತೆ. ಹಾಗಾದ್ರೆ ಈ ಹಂತದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ? ನೀವೆಲ್ಲರೂ ಕೂಡ ಗೆಸ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಈ ಹಂತದಲ್ಲಿ ಮಗು ಪದಗಳು ಮತ್ತೆ ಪ್ರತಿಬಿಂಬಗಳನ್ನ ಪ್ರತಿನಿಧಿಸುತ್ತೆ. ನೆನ್ಪಿಟ್ಕೊಳ್ಳಿ, ಈ ಹಂತದಲ್ಲಿ ಮಗು ಪದಗಳನ್ನ ಕಲಿಯುತ್ತೆ, ಪದಗಳ ಕಲಿಕೆ ಆಗತ್ತೆ, ಬಿಂಬಗಳ ಕಲಿಕೆ ಆಗತ್ತೆ. ಓಕೆ, ಇವುಗಳನ್ನ ಪ್ರತಿನಿಧಿಸುವಂತ ಪ್ರಯತ್ನವನ್ನ ಮಾಡುತ್ತೆ. ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಮಗು ಮಾತನಾಡುವಂತ ವಯಸ್ಸಿದು. ಮಾತನಾಡುವಂತ ವಯಸ್ಸು ಅಂದ್ರೆ 2ನೇ ವರ್ಷದಿಂದ ಮಗುವಿಗೆ ಮಾತು ಬರ್ಲಿಕ್ಕೆ ಶುರುವಾಗುತ್ತೆ. ಅಲ್ಲಿಂದ 7 ಇಯರ್ಸ್ ಅಂತಂದ್ರೆ ಆಲ್ಮೋಸ್ಟ್ ಬಾಲ್ಯಾವಸ್ಥೆ ಎಂಟ್ರಿ ಹೊಡೆದಿರುತ್ತೆ. ಶಾಲಾವಸ್ಥೆಗೆ ಹೋಗ್ತಾ ಇರುವಂತ ಸಂದರ್ಭ ಇರುತ್ತೆ. ಆ ಸಂದರ್ಭದಲ್ಲಿ ಪದಗಳನ್ನ ಕಲಿಯುತ್ತೆ, ಅಕ್ಷರಾಭ್ಯಾಸ ಆಗುತ್ತೆ, ಬಿಂಬಗಳನ್ನ ಗುರ್ತಿಸುವಂತ ಪ್ರಯತ್ನವನ್ನ ಮಾಡುತ್ತೆ. ಎಲ್ಲದಕ್ಕಿಂತ ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಭಾಷಾ ಬೆಳವಣಿಗೆ ಆಗುತ್ತೆ. ನೋಡಿ, ನೆನ್ಪಿಟ್ಕೊಳ್ಳಿ. ಯಾಕೆಂದ್ರೆ ಮಗು ಸಾಮಾಜಿಕವಾಗಿ ಬೆರೆಯುವಂತ ಪ್ರಯತ್ನದಲ್ಲಿ ತನ್ನ ಭಾಷೆಯನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಮಗುವಿನಲ್ಲಿ ಅಹಂ ಕೇಂದ್ರೀಕೃತವಾಗಿರುತ್ತೆ. ಇದು ಎಷ್ಟು ಸಲ ಕೇಳಿದ್ದಾರೆ ಅಂತಂದ್ರೆ ಎಕ್ಸಾಮ್ಸ್ ಅಲ್ಲಿ ನೆನ್ಪಿಟ್ಕೊಳ್ಳಿ. ಇದನ್ನ ಜೀನ್ ಪಿಯಾಜೆಟ್ ಅವರು ನಮ್ಗೆ ತಿಳಿಸ್ಕೊಟ್ಟಿರುವಂತದ್ದು. ಓಕೆ, ಮಗು ಅಹಂ ಕೇಂದ್ರೀಕೃತವಾಗಿರುತ್ತೆ. ಅಂದ್ರೆ ತನ್ನನ್ನೇ ಮಗು ಎಲ್ಲರೂ ಗುರುತಿಸ್ಬೇಕು, ನನ್ನಿಂದನೇ ಎಲ್ಲ ಅನ್ನೋ ಒಂದು ಭಾವ ಆ ಮಗುವಿನಲ್ಲಿ ಇರುವಂತದ್ದು. ಅದಕ್ಕೆ ನಾವು ಅಹಂ ಕೇಂದ್ರೀಕೃತ ಅಂತೇಳಿ ನಾವು ಕರಿತಾ ಇದೀವಿ. ಪ್ರಧಾನ ಗುಣಗಳನ್ನ ಆಧರಿಸ್ಬಿಟ್ಟು ವಸ್ತುಗಳನ್ನ, ವ್ಯಕ್ತಿಗಳನ್ನ ವರ್ಗೀಕರಣ ಮಾಡುತ್ತೆ. ಹಾಗೇನೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮಗುವಿಗೆ ಅಂಕೆ ಸಂಖ್ಯೆಗಳ ಬೆಲೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಕ್ಯಾಲ್ಕುಲೇಷನ್ ಮೈಂಡಿಂಗ್ ಅಂತ ಕರಿತೀವಲ್ಲ, ಸೊ ಅದ್ರ ಜ್ಞಾನ ಬರುತ್ತೆ. ಕೂಡೋದು, ಕಳಿಯೋದು, ವ್ಯವಕಲನ, ಸಂಕಲನ, ಈ ಒಂದು ಮಾಹಿತಿಯನ್ನ ಮಗು ಪಡ್ಕೊಳ್ಳುತ್ತೆ. ನಾವು ಜ್ಞಾನಾತ್ಮಕ ವಿಚಾರದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರೋ ಕಾರಣ ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ಅಂಕೆ ಸಂಖ್ಯೆಗಳು ಎಲ್ಲವೂ ಕೂಡ ಕೂಡ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಸ್ಥಾನ ಬೆಲೆ ಅಂದ್ರೆ 10ರ ಸ್ಥಾನ ಯಾವುದು, 100ರ ಸ್ಥಾನ ಯಾವುದು. ನಾವು ಸ್ಥಾನ ಬೆಲೆ ಅಂದ್ರೆ ನಿಮ್ಗೆಲ್ಲ ಗೊತ್ತಾಗತ್ತಲ್ವಾ? ಈ ಸ್ಥಾನ ಬೆಲೆಗಳನ್ನ ಮಗು ಅದರ ಒಂದು ಕಲ್ಪನೆಯನ್ನ ಬೆಳೆಸ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಸಾಮಾಜಿಕ ಹೊಂದಾಣಿಕೆನೂ ಕೂಡ ಮಗುವಿನಲ್ಲಿ ಉಂಟಾಗುತ್ತೆ ಅಂತ ಜೀನ್ ಪಿಯಾಜೆಟ್ ಅವರು ಹೇಳ್ತಾರೆ. ತುಂಬಾ ಇಂಪಾರ್ಟೆಂಟ್ ರೀ. ಅದಕ್ಕೋಸ್ಕರ ನಾನು ನಿಮಗೆ ಬರ್ದೇ ಹೇಳ್ತಾ ಇದ್ದೀನಿ. ಎಕ್ಸಾಮ್ ಅಲ್ಲಿ ಇದ್ರ ಬಗ್ಗೆ ಕೇಳ್ತಾರೆ. ಅವರು ಅನ್ವಯಿಕ ಪ್ರಶ್ನೆನಾದ್ರೂ ಕೇಳಬಹುದು ಅಥವಾ ನಾರ್ಮಲ್ ಕ್ವಶನ್ ಆದ್ರೂ ನಿಮ್ಗೆ ಕೇಳೋ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲ, ಅಹಂ ಕೇಂದ್ರೀಕೃತ ಅಂದ್ರೆ ಜಗತ್ತು ಇರೋದೇ ನಮ್ಗೋಸ್ಕರ. ಅಂದ್ರೆ ಏನೇ ಆದ್ರೂ ಕೂಡ ನಮ್ಮಿಂದಲೇ ಆಗ್ಬೇಕು, ನಮ್ಗೋಸ್ಕರನೇ ಆಗ್ಬೇಕು, ನಮ್ಗೇನೆ ಇಂಪಾರ್ಟೆನ್ಸ್ ಇರ್ಬೇಕು ಅನ್ನೋ ಒಂದು ಭಾವ ಮಗುವಿನಲ್ಲಿ ಮೂಡ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಈ ಹಂತದಲ್ಲಿ ಮಗು ಏನ್ ಮಾಡುತ್ತೆ? ಭಾಷೆಯನ್ನ ಬಳಸ್ಕೊಳ್ಳುತ್ತೆ, ಬೇರೆಯವ್ರ ಜೊತೆ ಸಂವಹನ ಪ್ರಕ್ರಿಯೆಯನ್ನ ಏರ್ಪಡಿಸುತ್ತೆ. ಅದಕ್ಕೆ ಏನ್ ಬೇಕು? ಭಾಷೆ ಅತಿ ಅಗತ್ಯವಾಗಿ ಬೇಕಾಗುತ್ತೆ. ಸೊ ಹಾಗಾಗಿ ಭಾಷಾ ಬೆಳವಣಿಗೆನೂ ಕೂಡ ಆಗತ್ತೆ. ಈ ಹಂತದ ಅಂತ್ಯದ ವೇಳೆಗೆ ಸಂಖ್ಯೆಗಳನ್ನ ಬಳಸಲಿಕ್ಕೆ ಶುರು ಮಾಡುತ್ತೆ ಮಗು. ಹಾಗೆ ಸ್ಥಾಯಿತ್ವದ ಪರಿಕಲ್ಪನೆಯನ್ನ ಕೂಡ ಕಂಡುಕೊಳ್ಳುತ್ತೆ. ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ವಿಳಂಬಿತ ಅನುಕರಣೆ ಅಂತೇಳಿ ನಾವು ನೋಡ್ಬೋದು. ಏನಿದು ವಿಳಂಬಿತ ಅನುಕರಣೆ? ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಹೇಳ್ಬೋದು. ಸೊ ಇದನ್ನ ವಿಳಂಬಿತ ಅನುಕರಣೆ ಅಂತ ಕರಿತೀವಿ. ಇದನ್ನ ಇಂಗ್ಲಿಷ್ ನಲ್ಲಿ ನಾವೇನಂತ ಹೇಳ್ತೀವಿ ಅಂದ್ರೆ ಡಿಫೋರ್ಡ್ ಇಮಿಟೇಷನ್. ಇಮಿಟೇಷನ್ ಅಂತಂದ್ರೇನು? ಇನ್ನೊಬ್ರನ್ನ ಅನುಕರಣೆ ಮಾಡುವಂತದ್ದು, ಇಮಿಟೇಷನ್ ಮಾಡೋದು. ಹಾಗಾದ್ರೆ ಅದರಲ್ಲಿ ವಿಳಂಬಿತ ಅನುಕರಣೆ ಅಂದ್ರೆ ಏನು ನಮಗೆ ಗೊತ್ತಾಗ್ಬೇಕಲ್ವಾ? ನೋಡಿ, ತಂದೆ ತಾಯಿಗಳು ಹಾಗೇನೆ ಇತರರ ಚಟುವಟಿಕೆಯನ್ನ ವೀಕ್ಷಣೆ ಮಾಡಿ, ಅಂದ್ರೆ ಇಲ್ಲಿ ಏನ್ ಮಾಡ್ತಾ ಹೋಗುತ್ತೆ? ವೀಕ್ಷಣಾ ಮೂಲಕ ಅನುಕರಣೆಯನ್ನ ಮಾಡ್ತಾ ಹೋಗುತ್ತೆ. ಅದ ತಂದೆ ತಾಯಿಗಳಾಗಿರಬಹುದು ಅಥವಾ ತನಗೆ ಬೇಕಾಗಿರುವಂತಹ ಒಂದು ವ್ಯಕ್ತಿಗಳ ಅನುಕರಣೆಯನ್ನ ಮಾಡ್ತಾ ಹೋಗುತ್ತೆ, ವೀಕ್ಷಣೆಯನ್ನ ಅನುಕರಿಸ್ತಾ ಹೋಗುತ್ತೆ. ಅರ್ಥ ಆಯ್ತಾ? ನೆನ್ಪಿಟ್ಕೊಳ್ಳಿ.
ಇದನ್ನ ನಾವೇನಂತ ಕರಿತೀವಿ, ವಿಳಂಬಿತ ಅನುಕರಣೆ ಅಂತೇಳಿ ಕರಿತೀವಿ. ಎಕ್ಸಾಮ್ಸ್ ಅಲ್ಲಿ ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಥಟ್ ಅಂತ ನಾನು ಮಾಡಿರೋ ವಿಡಿಯೋ ನೆನ್ಪ್ ಮಾಡ್ಕೊಳ್ಳಿ. 100% ನಿಮ್ಗೆ ಅಲ್ಲಿ ಒಂದ್ ಅಂಕ ಮಿಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೇ ಅಲ್ಲ, ಈ ವಿಳಂಬಿತ ಅನುಕರಣೆಯಲ್ಲಿ ತಂದೆ ತಾಯಿಗಳನ್ನ, ತನಗ್ ಬೇಕಾದಂತಹ ವ್ಯಕ್ತಿಗಳನ್ನ ಅನುಕರಣೆ ಮಾಡೋದ್ರ ಮೂಲಕ ಮಗು ಬಹಳಷ್ಟು ವಿಚಾರಗಳನ್ನ ತಿಳ್ಕೊಳ್ಳುತ್ತೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ ನಾವ್ ಹೇಳ್ಬೋದು ಚಿತ್ರ ರಚನಾ ಸಾಮರ್ಥ್ಯ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಮಗುವಿನಲ್ಲಿ ಓದು ಬರಹ ಅಷ್ಟೇ ಅಲ್ಲ, ಇದನ್ನು ಕೂಡ ನಾವು ಜ್ಞಾನಾತ್ಮಕ ವಿಕಾಸ ಅಂತಾನೆ ಕರಿತೀವಿ. ಚಿತ್ರ ರಚನಾ ಸಾಮರ್ಥ್ಯ ಆಗಿರ್ಬೋದು, ಸಾಂಕೇತಿಕಗಳ ಒಂದು ಆಟಗಳಾಗಿರ್ಬಹುದು. ನೋಡಿ, ಬರ್ಕೊಳ್ಳಿ ನೀವು ಕೂಡ, ಆಯ್ತಾ. ಸಾಂಕೇತಿಕ ಆಟಗಳಾಗಿರಬಹುದು, ಹಾಗೇನೆ ಸೃಜನಶೀಲ ಮತ್ತೆ ಕಲ್ಪನಾ ಸಾಮರ್ಥ್ಯವನ್ನ ಕೂಡ ಹೊಂದುತ್ತೆ. ನೆನ್ಪಿಟ್ಕೊಳ್ಳಿ, ಕಲ್ಪನಾ ಸಾಮರ್ಥ್ಯನೂ ಕೂಡ ಮಗುವಿನಲ್ಲಿ ಬೆಳೆಯುತ್ತೆ ಈ ವಿಳಂಬಿತ ಅನುಕರಣೆಯಿಂದ ಅಂತ ನಮ್ಗೆ ಜೀನ್ ಪಿಯಾಜೆ ತಿಳಿಸ್ಕೊಟ್ರು. ಅಷ್ಟೇ ಅಲ್ಲ, ಮತ್ತೆ ನಾವು ತಿಳಿಯೋದಾದ್ರೆ ನೆಕ್ಸ್ಟ್ ಈಗ ಬರ್ತಕ್ಕಂತ ಹಂತ ಯಾವುದು ಅಂತಂದ್ರೆ ಮೂರ್ತ ಕಾರ್ಯಗಳ ಹಂತ. ನಿಮಗೆ ಗೊತ್ತಾಯ್ತಾ? ಸಿಂಪಲ್ ಆಗಿ ಹೇಳ್ತಾ ಇದೀನಿ, ನಿಮ್ಗೆ ಎಕ್ಸಾಮಿಗೆ ಎಷ್ಟು ಬೇಕೋ ಅಷ್ಟು ನೀವು ತಿಳ್ಕೊಂಡ್ಬಿಟ್ರೆ ಆರಾಮಾಗಿ ಅಂಕಗಳನ್ನ ಗಳಿಸ್ತೀರಾ. ನೆಕ್ಸ್ಟ್ ಬರುವಂತ ಮೂರನೇ ಹಂತ ಮೂರ್ತ ಕಾರ್ಯಗಳ ಹಂತ. ಎಸ್, ಮೂರನೇ ಹಂತ ಯಾವ್ದಿದೆ? ಮೂರ್ತ ಕಾರ್ಯಗಳ ಹಂತ. ನಾವ್ ಇದನ್ನ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ? ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಅಂತೇಳಿ ಕರಿತೀವಿ. ಮೂರ್ತ ಅಂದ್ರೇನು? ಕಣ್ಣಿಗೆ ಕಾಣುವಂತ ಒಂದು ಹಂತ ಅಂತ ಕರೆಯೋದು ಅಲ್ವಾ. ಸ್ವಲ್ಪ ಅಕ್ಷರಗಳನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಯ್ತಾ. ನೋಡಿ, ಕಾಂಕ್ರೀಟ್ ಆಪರೇಷನಲ್ ಓಕೆ. ಬನ್ನಿ ಹಾಗಾದ್ರೆ ಈ ಹಂತ ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ ಅಂತಂದ್ರೆ 7ನೇ ವರ್ಷದಿಂದ 11 ವರ್ಷದವರೆಗೂ ಕೂಡ ಇರುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಈ ಹಂತದಲ್ಲಿ ಮಗುವಿನ ಬೆಳವಣಿಗೆ ಏನಾಗುತ್ತೆ ಅನ್ನೋದನ್ನ ನಾವೀಗ ನೋಡ್ತಾ ಹೋಗೋಣ. ತುಂಬಾ ಇಂಪಾರ್ಟೆಂಟ್. ಹೇಳಿರೋಂತ ಅಂಶಗಳೆಲ್ಲವೂ ಕೂಡ ತಲೆ ಒಳಗಿರ್ಬೇಕು ನಿಮ್ಗೆ. ಈ ಅವಧಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಮಗುವಿನಲ್ಲಿ ವಿಶ್ಲೇಷಣಾ ಗುಣ ಬೆಳೆಯುತ್ತೆ. ನೆನ್ಪಿಟ್ಕೊಳ್ಳಿ, ಮಗುವಿನಲ್ಲಿ ಏನಾಗುತ್ತೆ? ವಿಶ್ಲೇಷಣೆ ಮಾಡುವಂಥದ್ದು, ಅನಲೈಸಿಸ್ ಮಾಡುವಂತಹ ಒಂದು ಗುಣ ಬೆಳೀತಾ ಹೋಗುತ್ತೆ. ವಿಶ್ಲೇಷಣಾ ಗುಣ ಅಂತ ಕರಿತೀವಿ. ಹೆಂಗೆ ಅಂದ್ರೆ ಯಾವುದೇ ಒಂದು ವಿಚಾರ ಕೊಟ್ವಿ ಅಂದ್ರೆ ಅದನ್ನ ಸುಮ್ನೆ ಒಪ್ಕೊಳ್ಳಲ್ಲ ಮಗು. ಅದೇನ್ ಮಾಡುತ್ತೆ? ವಿಶ್ಲೇಷಣೆ ಮಾಡುತ್ತೆ. ಅದ್ ಯಾಕೆ ಹಿಂಗೆ ಆಗ್ಬೇಕು, ತನ್ನ ಕಣ್ಣಿಗೆ ಕಾಣುವಂತ ಯಾವುದೇ ವಸ್ತುಗಳಾಗಿರ್ಬೋದು ಅದರ ಗುಣಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ, ಅದನ್ನ ವಿಶ್ಲೇಷಣೆ ಮಾಡುವಂತ ಪ್ರಯತ್ನವನ್ನ ಮಗು ಮಾಡ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಸಂಖ್ಯೆ, ದ್ರವ್ಯರಾಶಿ, ತೂಕದ ಪರಿಕಲ್ಪನೆಯನ್ನ ಕೂಡ ಮಗು ಹೊಂದ್ತಾ ಹೋಗುತ್ತೆ. ಹಾಗೆ ಪ್ರತಿಯೊಂದು ವಸ್ತುವಿಗೂ ಕೂಡ ಸಿಮಿಲಾರಿಟಿ ಅಂತ ಕರಿತೀವಿ. ಅಂದ್ರೆ ಪ್ರತಿಯೊಂದು ವಸ್ತುವಿಗೂ ಕೂಡ ಸಂಬಂಧವನ್ನ ಕಲ್ಪಿಸುವಂತ ಪ್ರಯತ್ನವನ್ನ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ವಸ್ತುವಿಗೂ ಸಂಬಂಧ ಕಲ್ಪಿಸುತ್ತೆ. ಈಗ ನಾವು ಯಾವುದೇ ಒಂದು ವಿಚಾರನಾಗ್ಲಿ ಒಂದಕ್ಕೊಂದು ಸಂಬಂಧವನ್ನ ಕಲ್ಪಿಸ್ಕೊಂಡು ಕಲ್ತಾಗ ಬಹಳ ಈಸಿ ಆಗುತ್ತೆ ನಮಗೆ ವಿಷಯಗಳು. ಈಗ ನಾವು ಒಂದಕ್ಕೊಂದು ಸಂಬಂಧವನ್ನ ಕಲ್ಪಿಸದೆ ನಾವು ಕಲಿತಾ ಹೋಗ್ತಾ ಇದೀವಿ ಅಂತಂದ್ರೆ ಅಲ್ಲಿ ಸಂಬಂಧೀಕರಣ ಏರ್ಪಡಲ್ಲ, ವಿಷಯಗಳು ಒಂದಕ್ಕೊಂದು ಪೂರಕವಾಗಿರಲ್ಲ. ಹಾಗಾಗಿ ಮಗು ಏನ್ ಮಾಡುತ್ತೆ, ಈಗ ಫಾರ್ ಎಕ್ಸಾಂಪಲ್ ನಾವು ಗಣಿತವನ್ನ ಕಲಿತಾ ಇದೀವಿ ಅಂದ್ರೆ ಆಟೋಮೆಟಿಕ್ ಹಿಸ್ಟ್ರಿಗೂ ಗಣಿತಕ್ಕೂ ಲಿಂಕ್ ಅನ್ನ ಕೊಡ್ತಾ ಹೋಗುತ್ತೆ. ಸೊ ಈ ತರ ಮಗು ಒಂದಕ್ಕೊಂದು ಸಂಬಂಧೀಕರಣವನ್ನ ಮಾಡ್ತಾ ಹೋಗುತ್ತೆ. ಈಗ ದೈನಂದಿನ ಲೆಕ್ಕಾಚಾರ ಮಾಡುವಾಗ ತನ್ನ ದಿನನಿತ್ಯದ ಕೆಲಸದ ಜೊತೆಗೆ ಲೆಕ್ಕಾಚಾರವನ್ನ ಶುರು ಮಾಡ್ತಾ ಹೋಗುತ್ತೆ. ಸೊ ಇವೆಲ್ಲವೂ ಕೂಡ ವಸ್ತುವಿಗೆ ಸಂಬಂಧವನ್ನ ಕಲ್ಪಿಸಿ ಮಾಡುವಂತ ಪ್ರಯತ್ನ. ಹಾಗೆ ಮಕ್ಕಳಲ್ಲಿ ಸಂಖ್ಯಾ ಸ್ಥಾಯಿತ್ವ ನೆನ್ಪಿಟ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್. ಎಕ್ಸಾಮ್ಸ್ ಅಲ್ಲಿ ನಿಮಗೆ ಕೇಳಿದ್ರು ಅಂದ್ರೆ ಸಂಖ್ಯಾ ಸ್ಥಾಯಿತ್ವದ ಪರಿಕಲ್ಪನೆ ಬೆಳೀತಕ್ಕಂತ ಒಂದು ವಯಸ್ಸು ಅಂತಂದ್ರೆ ಅದು ಪರಿಪೂರ್ಣವಾಗಿ ಮೂರ್ತ ಕಾರ್ಯಗಳ ಹಂತ. ಓಕೆ, ಎಕ್ಸಾಮ್ ಅಲ್ಲಿ ಕೇಳಿದರೆ ಇದನ್ನ ಸುಮಾರು 2ರಿಂದ 3 ಸಲ ಈ ಪ್ರಶ್ನೆ ಬಂದಿದೆ. ಸಂಖ್ಯಾ ಸ್ಥಾಯಿತ್ವದ ಪರಿಕಲ್ಪನೆ ಸಂಪೂರ್ಣವಾಗಿ ಮಗುವಿನಲ್ಲಿ ಬೆಳೆಯುತ್ತೆ. ಅಷ್ಟೇ ಅಲ್ಲ, ನಿರ್ದಿಷ್ಟ ಆಯಾಮಕ್ಕನುಗುಣವಾಗಿ ವಸ್ತುಗಳನ್ನ ಜೋಡಿಸೋದು, ಅವುಗಳನ್ನ ವರ್ಗೀಕರಣ ಮಾಡೋದು. ನೋಡಿ, ಜೋಡಿಸುವ ಮತ್ತೆ ವರ್ಗೀಕರಿಸ್ತಕ್ಕಂತಹ ಒಂದು ಸಾಮರ್ಥ್ಯನೂ ಕೂಡ ಬೆಳೆಯುತ್ತೆ. ಏನ್ ಜೋಡಿಸೋದು? ವಸ್ತುಗಳು. ನಾನು ಅಲ್ಲಿ ಬರ್ದಿಲ್ಲ ಮತ್ತೇನು ಅಂತ ಅನ್ಕೋಬೇಡಿ. ನನಗೆ ಹೆಂಗ್ ಅರ್ಥ ಆಗುತ್ತೋ ನಾನು ಹಂಗೆ ನೋಟ್ಸ್ ಮಾಡ್ತೀನಿ, ನಿಮಗೆ ಹೆಂಗ್ ಅರ್ಥ ಆಗುತ್ತೋ ಹಂಗೆ ನೀವು ನೋಟ್ಸ್ ಮಾಡ್ತಾ ಹೋಗ್ಬೋದು.
ವಸ್ತುಗಳನ್ನ ಜೋಡಿಸೋದು ಮತ್ತೆ ಅವುಗಳನ್ನ ಡಿವೈಡ್ ಮಾಡೋದು ಅಂತ ಹೇಳ್ತೀವಿ, ವರ್ಗೀಕರಣ ಮಾಡೋದು ಅಂತ ಕರಿತೀವಿ. ಇವೆರಡರ ಸಾಮರ್ಥ್ಯ ಈ ಮಗುವಿನಲ್ಲಿ ಬೆಳೀತಾ ಹೋಗುತ್ತೆ, ತುಂಬಾ ಇಂಪಾರ್ಟೆಂಟ್. ಅಷ್ಟೇ ಅಲ್ಲ, ಮಗುವಿನಲ್ಲಿ ಏನಪ್ಪಾ ಅಂದ್ರೆ ಕಲಿಕಾ ಸಾಮರ್ಥ್ಯ, ಜ್ಞಾಪಕ ಶಕ್ತಿ, ಭಾಷಾಭಿವೃದ್ಧಿ, ಕೂಡೋದು, ಕಳಿಯೋದು, ಭಾಗಾಕಾರ ಇವೆಲ್ಲವೂ ಕೂಡ ಮಗುವಿನಲ್ಲಿ ಬೆಳೀತಾ ಹೋಗುತ್ತೆ. ಕಂಪ್ಲೀಟ್ ಆಗಿ ಆ ಒಂದು ಜ್ಞಾನಾತ್ಮಕ ವಿಕಾಸದ ಪ್ರಮುಖ ಹಂತ ಅಂತೇಳಿ ನಾವ್ ಇದನ್ನ ಕರಿತೀವಿ. ಅರ್ಥ ಆಯ್ತಾ? ಇದಿಷ್ಟು ನಾವೇನಂತ ಕರಿತಾ ಇದೀವಿ, ಮೂರ್ತ ಕಾರ್ಯಗಳ ಹಂತದಲ್ಲಿ ಆಗುವಂತ ಒಂದು ಬದಲಾವಣೆ. ನೆಕ್ಸ್ಟ್ ಬರುವಂತದ್ದು ಫೈನಲ್ ಸ್ಟೇಜ್ ಯಾವುದು ಅಂತಂದಾಗ, ಎಸ್ ನಿಮ್ಗೆಲ್ಲ ಗೊತ್ತಿದೆ, ನಾನು ಆಗ್ಲೇ ಕೂಡ ಹೇಳಿದೆ. 4ನೇ ಹಂತ ಬಂದು ಔಪಚಾರಿಕ ಕಾರ್ಯಗಳ ಹಂತ. ಯಾವ ಹಂತ? ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂತೇಳಿ ಕರಿತೀವಿ. ಈ ಹಂತದಲ್ಲಂತೂ ಕೇಳೋದು ಒಂದೇ ಒಂದು ಪ್ರಶ್ನೆ, ಬಹಳ ಸಲ ಎಕ್ಸಾಮ್ ಅಲ್ಲಿ ಕೇಳಿದರೆ, ಇದನ್ನೇ ಸ್ವಲ್ಪ ನಿಮಗೆ ಟ್ವಿಸ್ಟ್ ಮಾಡಿ ಕೂಡ ಕೇಳ್ಬೋದು. ಟ್ವಿಸ್ಟ್ ಮಾಡಿ ಹೆಂಗ್ ಕೇಳ್ಬೋದು ಮೇಡಮ್ ಅಂತಂದ್ರೆ, ಅನ್ವಯಿಕ ಪ್ರಶ್ನೆ ಅಂತ ಕರಿತೀವಲ್ವಾ, ಆ ರೀತಿ ಕೇಳುವಂತ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ? ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ? ಫೈನಲ್ ಸ್ಟೇಜ್ ಆಫ್ ದ ಜೀನ್ ಪಿಯಾಜೆ. ಸೊ ಜೀನ್ ಪಿಯಾಜೆ ಅವರು ಹೇಳಿರ್ತಕ್ಕಂತಹ ಲಾಸ್ಟ್ ಸ್ಟೇಜ್ ಅಂತಂದ್ರೆ ಅದು ಔಪಚಾರಿಕ ಕಾರ್ಯಗಳ ಹಂತ ಅಂತೇಳಿ ನಾವು ಕರಿತಾ ಇದ್ವಿ. ಇದು ಸುಮಾರು ಒಂದು 11 ವರ್ಷದ ಮೇಲ್ಪಟ್ಟಂತಹ ಮಗುವಿನಲ್ಲಿ ಕಾಣೋದು, ನೆನ್ಪಿಟ್ಕೊಳ್ಳಿ. ಇದನ್ನ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ, ಹಾಗಾಗಿ ಅವುಗಳ ವಯಸ್ಸನ್ನು ಕೂಡ ನೆನ್ಪಿಟ್ಕೊಳ್ಳುವಂತ ಪ್ರಯತ್ನ ಮಾಡಿ. 11 ವರ್ಷ ಮೇಲ್ಪಟ್ಟು ಅಂದ್ರೆ ಆಲ್ಮೋಸ್ಟ್ ಪೂರ್ವ ತಾರುಣ್ಯಾವಸ್ಥೆಯಿಂದ ಉಂಟಾಗುವಂತಹ ಒಂದು ಬದಲಾವಣೆ ಇದು. ಸರಿ, ಹಾಗಾದ್ರೆ ಈ ಹಂತದಲ್ಲಿ ಏನೆಲ್ಲ ಮಗುವಿನ ಒಂದು ಜ್ಞಾನಾತ್ಮಕ ವಿಕಾಸ ಅಭಿವೃದ್ಧಿ ಆಗತ್ತೆ? ನಾವು ಸಂಪೂರ್ಣ ಬೌದ್ಧಿಕ ವಿಕಾಸದ ಬಗ್ಗೆ ಮಾತ್ರ ತಿಳಿತಾ ಇರೋದಿಲ್ಲ. ಜೀನ್ ಪಿಯಾಜೆ ಅವರು ಹೇಳಿರೋದು ಯಾವುದೇ ದೈಹಿಕ ವಿಕಾಸ, ನೈತಿಕ ವಿಕಾಸ ಇದ್ರ ಬಗ್ಗೆ ಮಾತಾಡಿಲ್ಲ. ವಿಕಾಸದಲ್ಲಿ ತುಂಬಾ ಮುಖ್ಯವಾಗಿರುವಂತದ್ದು ಬೌದ್ಧಿಕ ವಿಕಾಸ, ಅದನ್ನ ಜ್ಞಾನಾತ್ಮಕ ವಿಕಾಸ ಅಂತೇಳಿ ಅವ್ರು ಕರೀತಾರೆ. ಸೊ ಜ್ಞಾನಾತ್ಮಕ ವಿಕಾಸ ಹೇಗಾಗತ್ತೆ ಅನ್ನೋದ್ರ ಬಗ್ಗೆ ಅವ್ರ 4 ಹಂತಗಳಲ್ಲಿ ಈ ರೀತಿ ಸ್ಪಷ್ಟೀಕರಣ ಕೊಡ್ತಾ ಬಂದ್ರು. ಸರಿನಾ? ಹಾಗಾದ್ರೆ ನೋಡಿ, ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಈ ಹಂತದಲ್ಲಿ ಜ್ಞಾನಾತ್ಮಕ ವಿಕಾಸದ ಪ್ರಮಾಣ ಜಾಸ್ತಿ ಇರುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಮಗು ಮೆಚುರಿಟಿಯನ್ನ ಪಡ್ಕೊಳ್ಳುವಂತ ಒಂದು ಹಂತ ಅಂತ ಕರಿತಾ ಇದೀವಿ. ಅಷ್ಟೇ ಅಲ್ಲ, ತಾರ್ಕಿಕವಾಗಿ ಆಲೋಚನೆ ಮಾಡುವಂಥದ್ದು, ನೆನ್ಪಿಟ್ಕೊಳ್ಳಿ, ಕ್ರಿಟಿಸೈಸ್ ಮಾಡೋದು, ತಾರ್ಕಿಕ ಆಲೋಚನೆ ಬೆಳೆಯುತ್ತೆ ಇಲ್ಲಿ. ಆಯ್ತೇನ್ರಿ? ಯಾವ ವಸ್ತುವನ್ನ ಸುಮ್ನೆ ಒಪ್ಕೊಳ್ಳಲ್ಲ, ನಾನು ಯಾಕೆ ಒಪ್ಕೊಳ್ಬೇಕು, ಇದರಿಂದ ಏನ್ ಬೆನಿಫಿಟ್ ಇದೆ, ಇದರಿಂದ ಏನ್ ಡಿಸ್ಅಡ್ವಾಂಟೇಜಸ್ ಇದೆ, ಸೊ ಇದನ್ನೆಲ್ಲವನ್ನ ಅವ್ರು ಏನ್ ಮಾಡ್ತಾರೆ, ತಾರ್ಕಿಕವಾಗಿ ಆಲೋಚನೆ ಮಾಡಿ ಒಪ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಹಾಗೆ ಸಮಸ್ಯೆಯನ್ನ ಪರಿಹಾರ ಮಾಡುವಂತ ಕೆಪಾಸಿಟಿನೂ ಕೂಡ ಇಲ್ಲಿ ಬೆಳೆಯುತ್ತೆ. ನೋಡಿ, ಸಮಸ್ಯೆ ಎಲ್ಲ ಆಗಿದೆ, ಆ ಸಮಸ್ಯೆಯ ಘಟಕಗಳನ್ನ ಸೂಚನೆ ಮಾಡುವಂಥದ್ದು ಅಥವಾ ಅದನ್ನ ವಿಶ್ಲೇಷಣೆ ಮಾಡೋದು, ನೆನ್ಪಿಟ್ಕೊಳ್ಳಿ, ಈ ಹಂತದಲ್ಲೇ ಆಗುವಂಥದ್ದು. ತುಂಬಾ ಇಂಪಾರ್ಟೆಂಟ್. ಮಗುವಿನ ಈ ಹಂತ ಏನಿದೆ ತುಂಬಾ ಇಂಪಾರ್ಟೆಂಟ್ ಅಂತೇಳಿ ನಾವು ಕರಿತಾ ಇದೀವಿ. ಅಷ್ಟೇ ಅಲ್ಲ, ವಿಶ್ಲೇಷಿಸುವ ಒಂದು ಊಹಾತ್ಮಕ ಒಂದು ಚಟುವಟಿಕೆಯನ್ನು ಕೂಡ ಮಗು ಬೆಳೆಸ್ಕೊಳ್ಳುತ್ತೆ. ಅಷ್ಟೇ, ಊಹಿಸುವಂತ ತಾರ್ಕಿಕ ಪ್ರಮೇಯದ ಅರ್ಥವನ್ನು ಕೂಡ ಮಾಡ್ಕೊಳ್ಳುತ್ತೆ. ನೋಡಿ, ಪ್ರಮೇಯಗಳೆಲ್ಲ ಮ್ಯಾಥಮೆಟಿಕ್ಸ್ ಅಲ್ಲೆಲ್ಲ ಪ್ರಮೇಯಗಳು ಬರುತ್ತೆ, ಆ ಪ್ರಮೇಯದ ಅರ್ಥವನ್ನ ಮಾಡ್ಕೊಳ್ಳೋದು ಈ ಹಂತದಿಂದನೇ ಶುರುವಾಗುತ್ತೆ ಅಲ್ವಾ? ಎಸ್. ನೆಕ್ಸ್ಟ್ ಬರುವಂತದ್ದು ಏನಪ್ಪಾ ಅಂತಂದ್ರೆ ಸ್ವತಂತ್ರ ಆಲೋಚನಾ. ನೋಡಿ, ಸ್ವತಂತ್ರ ಆಲೋಚನಾ ಅಂದ್ರೆ ಮಗು ಯಾವುದೋ ಒಂದು ಒತ್ತಡಕ್ಕೆ ಒಳಗಾಗಲ್ಲ, ಬದಲಿಗೆ ಸ್ವತಂತ್ರ ಆಲೋಚನಾ ಸಾಮರ್ಥ್ಯವನ್ನ ಕೂಡ ಬೆಳೆಸ್ಕೊಳ್ಳುತ್ತೆ. ಇವೆಲ್ಲ ಕೀವರ್ಡ್ ರಮ್ಮ, ಎಲ್ಲರೂ ಕೂಡ ಕರೆಕ್ಟ್ ನೆನ್ಪಿಟ್ಕೊಳ್ರಿ. ಹೆಂಗ್ ನೋಟ್ಸ್ ಮಾಡೋದು ಮೇಡಮ್, ಹೆಂಗೆ ಅಂತೇಳಿ ಪ್ರತಿ ಸಲ ಕೇಳ್ತಿರ್ತೀರಾ. ಹೆಂಗೆ ಅಷ್ಟೊಂದು ನೋಟ್ಸ್ ಕೊಟ್ಬಿಟ್ಟಿದ್ದೀರಾ, ನೋಟ್ಸ್ ಮಾಡಕ್ ಆಗ್ತಾ ಇಲ್ಲ ಮೇಡಮ್ ನಮ್ಗೆ ಅಂತ ಹೇಳ್ತೀರಾ. ಪ್ರಿಂಟ್ಔಟ್ ತೆಗೆಸ್ಕೊಳ್ಬೇಕು ಅಂತ ಹೇಳ್ತೀರಾ. ನೋಡಿ, ಪ್ರಿಂಟ್ಔಟ್ ಇಂದ ಅದು ಡಸ್ಟ್ಬಿನ್ನಿಗೆ ಹೊರಟೋಗುತ್ತೆ ಅಷ್ಟೇನೆ. ಸೊ ನೀವು ಕೈಯಲ್ಲಿ ಮಾಡಿಟ್ಟಿರೋಂಥ ನೋಟ್ಸು ಶಾಶ್ವತವಾಗಿ ನಿಮ್ಮ ಹತ್ರ ಉಳಿಯುತ್ತೆ. ನಾನ್ ಮಾಡಿರೋದು ಅನ್ನೋ ಒಂದು ಹೆಮ್ಮೆ ಇರುತ್ತೆ. ಮಿಗಿಲಾಗಿ ನಿಮ್ಗೆ ಪುನರಾವರ್ತನೆ ಮಾಡುವಾಗ ಡೆಫಿನೆಟ್ಲಿ ಇದು ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ಸುಮ್ನೆ ಉದೋಕ್ ಬರ್ಕೊಂಡೋದ್ರೆ ನಾಟ್ ಯೂಸ್, ಅದು ಏನನ್ನೂ ಕೂಡ ನಿಮಗೆ ತಂದ್ಕೊಡಲ್ಲ. ಮತ್ತೆ ಎಲ್ಲ ಕುತ್ಕೊಂಡು ಸ್ಟಡಿ ಮಾಡ್ಬೇಕು. ನೀವ್ ಈ ರೀತಿ ಶಾರ್ಟ್ ಕಟ್ ಅಲ್ಲಿ ನೋಟ್ಸ್ ಮಾಡಿಟ್ಕೊಂಡ್ರಿ, ಒಂದ್ ರೀತಿ ನಾನಿನ್ನೂ ಸುಮ್ನೆ ಬರಿತಾ ಇದ್ದೀನಿ. ನಿಮ್ಗೆ ನೋಟ್ಸ್ ಮಾಡೋ ವಿಧಾನ ಅಂತಂದ್ರೆ ಬೇರೆ ರೀತಿನೇ ಇದೆ.
ನಾನು ಸಾಕಷ್ಟು ಸಲ ತೋರಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಫಾರ್ಮಲ್ ಸ್ಟೇಜ್ ಅಂತ ಬರೀರಿ, ಜಸ್ಟ್ ಒಂದು ಹಿಂಟ್ ಅನ್ನ ಕೊಡ್ತಾ ಇದ್ದೀನಿ ಅಷ್ಟೇ. ಫಾರ್ಮಲ್ ಆಪರೇಷನಲ್ ಕಂಡೀಷನಲ್ ಹೇಗಿರುತ್ತೆ ಅಂತ ಅನ್ನೋದನ್ನ ನೀವು ಈ ರೀತಿ ಬರ್ಕೊಂಡು, ಸೊ ಇದರಲ್ಲಿ ಏನಂತ ಬರ್ಕೊಬಹುದು ನೀವು, 11 ಇಯರ್ಸು, ಅದಾದ್ಮೇಲೆ ಇಲ್ಲಿ ತಾರ್ಕಿಕ ಆಲೋಚನೆ, ಅದಾದ್ಮೇಲೆ ಇಲ್ಲಿ ಸಮಸ್ಯೆ ಒಂದು ಪರಿಹಾರ ಆಗಿರ್ಬೋದು. ಇದನ್ನ ಈ ರೀತಿಯಾಗಿ ಬರಿತಾ ಹೋದ್ರಿ ಅಂತಂದ್ರೆ ಒಂದೇ ಪೇಜಲ್ಲಿ ಎಷ್ಟು ನೋಟ್ಸ್ ಅನ್ನ ನೀವು ಮಾಡ್ಕೋಬಹುದು. ಸೊ ಹೀಗ್ ಮಾಡೋದ್ರ ಮೂಲಕ ನಿಮ್ಮ ಜ್ಞಾನಾತ್ಮಕ ವಿಕಾಸನೂ ಜಾಸ್ತಿ ಆಗತ್ತೆ, ಒಂದು ಜ್ಞಾಪಕ ಶಕ್ತಿನೂ ಕೂಡ ಜಾಸ್ತಿ ಆಗತ್ತೆ, ರಿವಿಷನ್ ಕೂಡ ಈಸಿ ಆಗತ್ತೆ. ಸೊ ದಯವಿಟ್ಟು ನೋಟ್ಸ್ ಮಾಡ್ಕೊಳ್ಳಿ. ನೋಟ್ಸ್ ಅಂದ್ರೆ ನಾನು ಹೇಳಿದ್ನಲ್ಲ 10th ಮಕ್ಳು ಬರೀತಲ್ಲ ಆ ತರ ಅಲ್ಲ. ನೀವು ಅಡಲ್ಟ್ ಇದ್ದೀರಾ, ಒಬ್ಬ ಟೀಚರ್ ಇದ್ದೀರಾ, ಪ್ರೌಢಶಾಲಾ ಶಿಕ್ಷಕರಾಗೋರು ಇದ್ದೀರಾ. ಸೊ ಹೇಗಿರ್ಬೇಕು ಅಂದ್ರೆ ನಿಮ್ಮ ಮೆಚುರಿಟಿ ಅಚ್ಚುಕಟ್ಟಾಗಿರ್ಬೇಕು, ನೀವು ಮಕ್ಳಿಗೆ ಗೈಡೆನ್ಸ್ ಕೊಡ್ತೀರಾ ಅಲ್ವಾ. ಸೊ ಹಾಗಾಗಿ ನೋಟ್ಸ್ ಮಾಡೋದನ್ನ ಸ್ವಲ್ಪ ವಿಭಿನ್ನವಾಗಿ ಮಾಡಿ, ಸ್ಟೆಪ್ ನೋಟ್ಸ್ ಮಾಡಿ, ಬಾಕ್ಸ್ ನೋಟ್ಸ್ ಮಾಡಿ, ಸ್ಪೈಡರ್ ನೋಟ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಹೆಂಗ್ ಅರ್ಥ ಆಗುತ್ತೋ ಹಂಗ್ ಮಾಡಿ, ಅಥವಾ ನಾನ್ ಬರ್ದಿರೋ ರೀತಿನೂ ಕೂಡ ಮಾಡ್ಕೊಬಹುದು. ಸರಿನಾ? ಸೊ ನಿಮ್ಗೆಲ್ಲ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಎಲ್ರು ಏನ್ ಮಾಡ್ಬೇಕು, ಕೊನೆಗೆ ಒಂದು ಕಮೆಂಟ್ ಅನ್ನ ಹಾಕ್ಬೇಕು, ಜೊತೆಗೆ ಈ ವಿಡಿಯೋದ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸ್ಲೇಬೇಕು ಪ್ರತಿಯೊಬ್ರು. ನೆಕ್ಸ್ಟ್ ಈ ರೀತಿ ವಿಡಿಯೋಸ್ಗಳು ಬೇಕು ಅನ್ನೋದಾದ್ರೆ ಖಂಡಿತ ಮಾಡ್ಲೇಬೇಕು ಮೇಡಮ್ ಅಂತ ಒಂದು ಮೆಸೇಜ್ ಬರಲೇಬೇಕು. ಸರಿನಾ? ಅಷ್ಟೇ ಅಲ್ಲ ನೋಡಿ, ಇಲ್ಲಿ ತಾರ್ಕಿಕ ಸಮಸ್ಯೆ ಹಾಗೆ ಸಮಸ್ಯೆ ನಿವಾರಣಾ ಕೌಶಲ್ಯನೂ ಕೂಡ ಬೆಳೆಯುತ್ತೆ ಅಂತ ನಾವು ಇಷ್ಟ್ರ ಬಗ್ಗೆ ನಾವು ತಿಳ್ಕೊಂಡಿದ್ ಆಯ್ತು. ನೆಕ್ಸ್ಟ್ ಏನ್ ಹೇಳಿದ್ರು ಜೀನ್ ಪಿಯಾಜೆ ಅನ್ನೋದನ್ನ ತಿಳಿಯೋಣ. ಈಗ 4 ಹಂತಗಳಲ್ಲಿ ಮಗುವಿನ ಭೌತಿಕ ವಿಕಾಸ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಯ್ತು. ಇನ್ನೊಂದು ದಿ ಮೋಸ್ಟ್ ಇಂಪಾರ್ಟೆಂಟ್ ಒಂದು ವಿಚಾರ ಅಂತಂದ್ರೆ ಜ್ಞಾನಾತ್ಮಕ ವಿಕಾಸ ಪ್ರಕ್ರಿಯೆ ಹೇಗಾಗತ್ತೆ ಅದನ್ನ ನಾವೀಗ ನೋಡ್ತಾ ಹೋಗೋಣ. ಜ್ಞಾನಾತ್ಮಕ ವಿಕಾಸ ಪ್ರಕ್ರಿಯೆ ಇದು ಹೆಂಗಾಗತ್ತೆ, ಪ್ರೋಸೆಸ್. ಸರಿ ನೋಡೋಣ ಹಾಗಾದ್ರೆ. ಇದರಲ್ಲಿ ಸ್ಕೀಮಾ, ಮನೋಗತ ಮಾಡ್ಕೊಳ್ಳೋದು, ಹೊಂದಾಣಿಕೆ ಮಾಡ್ಕೊಳ್ಳೋದು ಇವೆಲ್ಲವೂ ಕೂಡ ಬರುವಂಥದ್ದು. ಬಾಕ್ಸ್ ನೋಟ್ಸ್ ಈ ರೀತಿ, ಅಥವಾ ನಿಮ್ಗೆ ಹೆಂಗ್ ತಿಳಿತಂಗ್ ಮಾಡಿ. ಅರ್ಥ ಆಯ್ತಾ? ಸರಿ, ಫಸ್ಟ್ ಏನಪ್ಪಾ ಅಂದ್ರೆ ಸ್ಕೀಮಾ ಅಂತ ಅನ್ಕೊಳ್ಳಿ. ಸ್ಕೀಮಾ ಹಂತ ಅಂತ ಕರಿತೀವಿ. ಈ ಸ್ಕೀಮಾದ ಮೂಲಕ ಜ್ಞಾನಾತ್ಮಕ ವಿಕಾಸ ಪ್ರಕ್ರಿಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ಜೀನ್ ಪಿಯಾಜೆ ಅವ್ರು ಹೇಳ್ತಾರೆ. ಇದ್ರ ಮೇಲೆ ಕೂಡ ಕ್ವಶನ್ ಅನ್ನ ಕೇಳಿದ್ದಾರೆ. ಬರೀ ಒಂದೇ ಪ್ಯಾಟರ್ನ್ ಮೇಲೆ ಕ್ವಶನ್ ಕೇಳ್ತಾರೆ ಅಂತಲ್ಲ, ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ವಶನ್ಸ್ ಅನ್ನ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ. ಸೊ ಸ್ಕೀಮಾದಲ್ಲಿ ಏನಾಗುತ್ತೆ ಅನ್ನೋದನ್ನ ಈಗ ನಾವು ನೋಡ್ತಾ ಹೋಗೋಣ. ಈಗ ಜ್ಞಾನಾತ್ಮಕ ವಿಕಾಸದ ಬಗ್ಗೆ ತಮ್ಮದೇ ಆದಂತ ಒಂದು ಮಾಹಿತಿಯನ್ನ ಜೀನ್ ಪಿಯಾಜೆ ಅವರು ನಮಗೆ ಕೊಡ್ತಾ ಹೋಗ್ತಾರೆ. ಅದರಲ್ಲೂ ಕೂಡ ಈಗ ನೋಡ್ಬೋದು ನೀವು, ಜ್ಞಾನ ವ್ಯೂಹಗಳು ಜ್ಞಾನೇಂದ್ರಿಯಗಳ ಮೂಲಕ ಹೊರ ಪ್ರಪಂಚದಿಂದ ಬರುವಂತಹ ಒಂದು ವಿಷಯಗಳಾಗಿರ್ಬೋದು, ಸುದ್ದಿಗಳನ್ನಾಗಿರ್ಬೋದು ಸಂಸ್ಕರಣೆ ಮಾಡಿ ಅರ್ಥೈಸ್ಕೊಳ್ಬಹುದಾದಂತಹ ಸಂಗತಿಗಳನ್ನ ನಾವೆಲ್ಲ ಏನ್ ಮಾಡ್ತವೆ ಅಂತಂದ್ರೆ ನಮಗೆ ಈ ಜ್ಞಾನೇಂದ್ರಿಯಗಳು ಸಹಾಯವನ್ನ ಮಾಡುತ್ತೆ. ಹಾಗೇನೆ ಹೊರ ಪ್ರಪಂಚದಿಂದ ಬರ್ತಕ್ಕಂತ ಹೊಸ ಸುದ್ದಿಯನ್ನ ನಿರ್ದಿಷ್ಟ ಸಮಯದಲ್ಲಿ ನೋಡಿ, ಹೊರ ಪ್ರಪಂಚದಿಂದ ಬರ್ತಕ್ಕಂತಹ ವಿಷಯಗಳನ್ನಾಗಿರ್ಬೋದು, ಸುದ್ದಿಗಳನ್ನಾಗಿರಬಹುದು ಸಂಸ್ಕರಣೆ ಮಾಡೋದ್ರಲ್ಲಿ ಅಥವಾ ವ್ಯಕ್ತಿ ಅನುಸರಿಸ್ತಕ್ಕಂಥ ವಿಧಾನವನ್ನ, ಮಾನಸಿಕ ಕಾರ್ಯಕ್ರಮವನ್ನ ಏನಂತ ಕರೆದ್ರು, ಸ್ಕೀಮಾ ಅಂತ ಕರೆದ್ರು. ಇದನ್ನ ಸಾಕಷ್ಟು ಸಲ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ಏನ್ ಕೇಳಿದ್ದಾರೆ ಅಂತ ಅಂದ್ರೆ ಪ್ರಪಂಚದ ಸುದ್ದಿಗಳು. ನೋಡಿ, ಫಸ್ಟ್ ಇಲ್ಲಿ ಪ್ರಪಂಚ, ಈ ಪ್ರಪಂಚದ ಸುದ್ದಿಗಳನ್ನ ಜ್ಞಾನೇಂದ್ರಿಯಗಳ ಮೂಲಕ ನೋಡಿ, ಪ್ರಪಂಚದ ಸುದ್ದಿಗಳನ್ನ ಯಾವುದರ ಮೂಲಕ ಮನುಷ್ಯ ನೆನ್ಪಿಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾನೆ, ಜ್ಞಾನೇಂದ್ರಿಯಗಳ ಮೂಲಕ. ಜ್ಞಾನೇಂದ್ರಿಯಗಳು ಅಂತಂದ್ರೆ ನೆನಪಿನ ಶಕ್ತಿಗಳ ಮೂಲಕ, ಜ್ಞಾನೇಂದ್ರಿಯಗಳ ಮೂಲಕ ಸರಳವಾಗಿ ಏನ್ ಮಾಡ್ತಾನೆ ಅಂತಂದ್ರೆ ಇಲ್ಲಿ ಸಂಸ್ಕರಣೆಯನ್ನ ಮಾಡ್ತಾನೆ ಅಥವಾ ಸಂಸ್ಕರಣೆ ಅಂದ್ರೆ ನಿಮಗೆ ಗೊತ್ತಿದೆ, ಅದನ್ನ ಸ್ಟೋರ್ ಮಾಡ್ತಾನೆ. ಸೊ ಸಂಸ್ಕರಣೆ ಮಾಡ್ಲಿಕ್ಕೆ ಕೆಲವೊಂದು ವಿಧಾನಗಳನ್ನ ಅನುಕರಣೆ ಮಾಡ್ತಾನೆ. ಅದನ್ನ ಏನಂತ ಕರೆದ್ರು, ವಿಧಾನಗಳ ಅನುಕರಣೆ ಆಗತ್ತೆ. ಸೊ ಅದನ್ನೇ ಇವರು ಸ್ಕೀಮಾ ಅಂತೇಳಿ ಕರೆದ್ರು. ಎಕ್ಸಾಮ್ ಅಲ್ಲಿ ಎಷ್ಟು ಸಲ ಪ್ರಶ್ನೆ ಕೇಳಿದರೆ ಗೊತ್ತಾ? ನಿಮಗೆ ಗೊತ್ತಿದೇನೋ ಇಲ್ಲ ಗೊತ್ತಿಲ್ಲ, ನನಗೆ ಗೊತ್ತಿದೆ. ಯಾಕಂದ್ರೆ ಸುಮಾರು ಕ್ವಶನ್ ಪೇಪರ್ ಅನ್ನ ನಾನು ಬಿಡಿಸಿದೀನಿ. ಬಿಡಿಸಿರೋದ್ರಿಂದ ನನಗಿದ್ರ ಅನುಭವ ಇದೆ. ಪ್ರಪಂಚದಲ್ಲಿರುವಂತಹ ಸುದ್ದಿಗಳನ್ನ ಜ್ಞಾನೇಂದ್ರಿಯಗಳ ಮೂಲಕ ಸಂಸ್ಕರಿಸಲಿಕ್ಕೆ ವ್ಯಕ್ತಿ
ಅನುಸರಿಸ್ತಕ್ಕಂತಹ ವಿಧಾನಗಳ ಅನುಕರಣೆಯನ್ನ ಸ್ಕೀಮಾ ಅಂತ ಹೇಳಿ ಕರೀತಾರೆ. ಇದನ್ನ ಜೀನ್ ಪಿಯಾಜೆರ್ ಅವರು ನಮ್ಮ ಒಂದು ವಿಷಯಗಳನ್ನ ಸಂಸ್ಕರಣೆ ಮಾಡ್ತಾ ಹೋಗ್ತೀವಿ ಅಂತ ಕರೀತಾರೆ. ಅರ್ಥ ಆಯ್ತಾ? ಹಾಗಾದ್ರೆ ಈ ಜ್ಞಾನಾತ್ಮಕ ಸಂರಚನೆ ಏನ್ ಮಾಡ್ತೀವಿ, ಇದನ್ನ ನಾವು ಇದರ ವಿಕಾಸವನ್ನ ಸಂಘಟಿಸ್ತೀವಿ. ಹಾಗೆ ಹೊಂದಿಕೊಳ್ಳುವಿಕೆ ಎಂಬ 2 ಮಾನಸಿಕ ಘಟನೆಗಳಿದೆ. ಅಂದ್ರೆ ಈ ಜ್ಞಾನಾತ್ಮಕ ಸಂಸ್ಕರಣೆ ಏನಿದೆ, ಸೊ ಇದ್ರನ್ನ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ, ಒಂದು ಸಂಘಟಿಸುವಿಕೆ, ಮತ್ತೊಂದೇನಪ್ಪಾ ಅಂತಂದ್ರೆ ಹೊಂದಿಕೊಳ್ಳುವಿಕೆ. ಈ ಸಂಘಟಿಸುವಿಕೆ ಮತ್ತೆ ಹೊಂದಿಕೊಳ್ಳುವಿಕೆ ಎಂಬ 2 ಮಾನಸಿಕ ಕ್ರಿಯೆಗಳ ಫಲ ಅಂತೇಳಿ ನಾವಿದ್ನ ಕರಿತಾ ಇದೀವಿ. ಅರ್ಥ ಆಯ್ತಾ? ಜ್ಞಾನಾತ್ಮಕ ಸಂರಚನೆ ಏನಿದೆ, ಈ ಜ್ಞಾನಾತ್ಮಕ ಸಂರಚನೆ ಅಂತಕ್ಕಂಥದ್ದು ಸಂಘಟಿಸುವಿಕೆ ಮತ್ತು ಹೊಂದಿಕೊಳ್ಳುವಿಕೆ ಎಂಬ 2 ಮಾನಸಿಕ ಪ್ರಕ್ರಿಯೆಗಳಿವೆರಡು ಕೂಡ. ಅರ್ಥ ಆಗ್ತಿದೆಯಲ್ಲ ನಾನು ನೋಟ್ಸ್ ಮಾಡೋದು? ಮಾನಸಿಕ ಪ್ರಕ್ರಿಯೆಗಳ ಫಲ ಅಂತೇಳಿ ಕರೀತಾರೆ. ಹಾಗೆ ಸರಳವಾದ ಸಂರಚನೆಗಳಿಂದ ಸಂಕೀರ್ಣವಾದಂತಹ ಸಂರಚನೆಯನ್ನ ಉಂಟು ಮಾಡುವ ಮಾನಸಿಕ ಕ್ರಿಯೆಯನ್ನ ಇಲ್ಲಿ ಏನಂತ ಕರೀತಾರೆ? ಸಂಘಟಿಸುವಿಕೆ ಅಂತ ಕರೀತಾರೆ. ವೆರಿ ಸಿಂಪಲ್, ಹಿಂಗ್ ಬರ್ಕೊಳ್ಳಿ ನೀವು. ಏನಪ್ಪಾ ಅಂದ್ರೆ ಸರಳ ಸಂರಚನೆಗಳಿಂದ, ನೋಡಿ, ಸರಳ ಸಂರಚನೆಗಳಿಂದ ಸಂಕೀರ್ಣ ಸಂರಚನೆಗಳು ಅಂದ್ರೆ ಈಸಿಯಿಂದ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಸಿಂಪಲ್ ಟು ಕಾಂಪ್ಲೆಕ್ಸ್ ಕಡೆಯಿಂದ ಸಂರಚನೆಗಳು ರಚಿತ ಆದ್ರೆ ಅದನ್ನ ಏನಂತ ಕರಿತೀವಿ? ಸಂಘಟಿಸುವಿಕೆ ಅಂತ ಕರಿತೀವಿ. ಅರ್ಥ ಆಯ್ತಾ? ಹಾಗೆ ಹೊಂದಿಕೊಳ್ಳುವಿಕೆ ಅಂದ್ರೆ ಏನಿಲ್ಲಿ? ಹೊಂದಿಕೊಳ್ಳುವಿಕೆ ಅಂದ್ರೆ ಬಹಳ ಸಿಂಪಲ್. ಏನಪ್ಪಾ ನೋಡಿ, ಈ ಸಂಕೀರ್ಣವಾದಂತಹ ಸಂರಚನೆಯನ್ನ ಸಂಸ್ಕರಿಸಿ ಅದನ್ನ ಪ್ರತಿಬಿಂಬಿಸುವಂತೆ ಮಾಡುವಂತ ಮಾನಸಿಕ ಪ್ರಕ್ರಿಯೆಯನ್ನ ನಾವು ಹೊಂದಿಕೊಳ್ಳುವಿಕೆ ಅಂತೇಳಿ ಕರಿತೀವಿ. ಅಂದ್ರೆ ಈಗೇನು ನಾವು ಸಂಕೀರ್ಣವಾದ ಸಂರಚನೆ ಇರುತ್ತೆ ಸಂಘಟಿಸುವಿಕೆಯಲ್ಲಿ, ಈ ಸಂರಚನೆಯನ್ನ ಏನ್ ಮಾಡ್ತಾರೆ ಅಂದ್ರೆ ಸಂಸ್ಕರಿಸ್ತೀವಿ. ಈ ಸಂಕೀರ್ಣ ಸಂರಚನೆಯನ್ನ ಬರ್ಕೊಳ್ಳಂಗಿದ್ರೆ ಬರ್ಕೊಳ್ಳಿ, ಇಂಪಾರ್ಟೆಂಟು. ಸಂಕೀರ್ಣ ಸಂರಚನೆಯನ್ನ ಏನ್ ಮಾಡ್ತಾರೆ? ಸಂಸ್ಕರಣೆ ಮಾಡ್ತಾರೆ. ಸಂಸ್ಕರಣೆ ಮಾಡೋದು, ಅದನ್ನ ಶೇಖರಣೆ ಮಾಡೋದು, ಸಂಸ್ಕರಿಸ್ಬಿಟ್ಟು ಅದನ್ನ ಪ್ರತಿಬಿಂಬಿಸುವಂತಹ ಒಂದು ಪ್ರಯತ್ನ. ಅದನ್ನ ಪ್ರತಿಬಿಂಬಿಸ್ಬಿಟ್ಟು ಅರ್ಥ ಆಯ್ತಾ ನಾನು ಹೇಳೋದು? ಇದನ್ನ ನಾವು ಹೊಂದಿಕೊಳ್ಳುವಿಕೆ ಅಂತ ಕರೆದ್ವಿ. ಸಂಘಟಿಸುವಿಕೆ ಅಂದ್ರೆ ಗೊತ್ತಾಯ್ತಾ? ಇವೆರಡೂ ಕೂಡ ಸ್ಕೀಮಾದ ಅಂಡರಲ್ಲಿ ಬರ್ತಕ್ಕಂಥ ಮಾನಸಿಕ ಪ್ರತಿಕ್ರಿಯೆಗಳು. ನೆಕ್ಸ್ಟ್ ಬರುವಂತದ್ದು, ಈ ಹೊಂದಿಕೊಳ್ಳುವಿಕೆಯಿಂದ ಸುದ್ದಿ ಏನಾಗುತ್ತೆ? ಮನೋಗತ ಆಗ್ತಾ ಹೋಗುತ್ತೆ. ಈ ಹೊಂದಿಕೊಳ್ಳುವಿಕೆ ಪ್ರಕ್ರಿಯೆಯಿಂದ ಏನಾಗುತ್ತೆ? ಸುದ್ದಿಗಳು ಮನೋಗತ ಆಗ್ತಾ ಹೋಗುತ್ತೆ. ಹೌದಾ? ಅಂದ್ರೆ ಮನೋಗತ ಅಂತಂದ್ರೆ ನಾವ್ ಅದನ್ನ ಅಡಾಪ್ಟೇಷನ್ ಮಾಡ್ಕೊಳ್ತಾ ಹೋಗ್ತೀವಿ. ಸುದ್ದಿಗಳನ್ನ ನಾವೇನ್ ಮಾಡ್ತಾ ಹೋಗ್ತೀವಿ? ಮನೋಗತ ಮಾಡ್ತಾ ಹೋಗ್ತೀವಿ. ಎಷ್ಟೋ ಜನಕ್ಕೆ ಇದನ್ನ ಓದಿದ್ರೆ ತೇರಿನೇ ಅರ್ಥ ಆಗಲ್ಲ, ಏನಿದೆಯಪ್ಪ ಅರ್ಥನೇ ಆಗಲ್ಲ. ಅಂದ್ರೆ ಒಬ್ಬ ಮನುಷ್ಯನ ಮೆಂಟಲ್ ಅಥವಾ ಈ ಮಿದುಳಿನ ಪ್ರಕ್ರಿಯೆ, ಜ್ಞಾನಾತ್ಮಕ ಪ್ರಕ್ರಿಯೆ ಹೇಗಾಗುತ್ತೆ, ಅದರ ಒಂದು ಸುತ್ತುವರಿವಿಕೆ ಹೇಗಿದೆ ಅಂತ ಇಲ್ಲಿ ನಮ್ಗೆ ಜೀನ್ ಪಿಯಾಜೆರ್ ಅವರು ತಿಳಿಸ್ಕೊಡೋ ಪ್ರಯತ್ನವನ್ನ ಮಾಡಿದ್ದಾರೆ. ಅರ್ಥ ಆಯ್ತಾ? ಮನೋಗತ ಮಾಡ್ಕೊಳ್ಳೋದು. ಈ ಮನೋಗತ ಮಾಡ್ಕೊಳ್ಳೋದು ಅಂದ್ರೆ ಏನಂತ ಗೊತ್ತಾಯ್ತಲ್ವಾ ಎಲ್ರಿಗೂ ಕೂಡ? ಎಸ್, ಇದನ್ನ ನಾವು ಅಸಿಮಿಲೇಷನ್ ಅಂತಾನೂ ಕೂಡ ಕರಿತೀವಿ. ಹಾಗೇನೆ ಮನೋಗತ ಮಾಡೋದ್ರ ಜೊತೆಗೆ ಸೂಕ್ತವಾದಂತ ಜಾಗವನ್ನ ಈ ಸುದ್ದಿಗಳು ಪಡ್ಕೊಳ್ಳುತ್ತೆ. ಸೂಕ್ತವಾದಂತ ಜಾಗವನ್ನ ಪಡ್ಕೊಂಡ ಮೇಲೆ ಇದನ್ನ ನಾವೇನಂತ ಕರಿತೀವಿ? ಸ್ಥಳ ಒದಗಿಸುವಿಕೆ ಅಥವಾ ಸ್ಥಳಾವಕಾಶ ಒದಗಿಸುವಿಕೆ ಅಂತ ಕರಿತೀವಿ. ಅರ್ಥ ಆಯ್ತಾ? ಎರಡೂ ಕೂಡ ಅರ್ಥ ಆಗದೆ ಇದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಜ್ಞಾನಾತ್ಮಕ ವಿಕಾಸ ಆಗತ್ತೆ ಅನ್ನೋದನ್ನ ನಮ್ಗೆ ಜೀನ್ ಪಿಯಾಜೆರ್ ಅವರು ತಿಳಿಸ್ಕೊಡ್ತಾರೆ. ಈ ಸುದ್ದಿಗಳನ್ನ ಮನೋಗತ ಮಾಡ್ಕೊಂಡು ಇದಕ್ಕೆ ಸ್ಥಳಾವಕಾಶ ಬೇಕು. ಸುದ್ದಿಗಳನ್ನ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಸ್ಥಳಾವಕಾಶದ ಅವಶ್ಯಕತೆ ಇರುತ್ತೆ. ಅದಕ್ಕೆ ಸ್ಥಳಾವಕಾಶ ಒದಗಿಸುವಿಕೆ ಅಂತೇಳಿ ಕರಿತೀವಿ. ಈ ಜ್ಞಾನಾತ್ಮಕ ಪ್ರಕ್ರಿಯೆ ಎಷ್ಟು ಜನಕ್ಕೆ ಅರ್ಥ ಆಗಿಲ್ಲ? ಅರ್ಥ ಮಾಡ್ಕೊಳ್ಳಿ. ಎಷ್ಟು ಸಿಂಪಲ್ ಆಗಿ ಹೇಳ್ತಾ ಇದೀನಿ ನೋಡಿ.
ಅಲ್ವೇನ್ರಿ? ಒದಗಿಸುವಿಕೆ. ಈ ಮನೋಗತ ಮಾಡ್ಕೊಂಡಿರ್ತಕ್ಕಂತಹ ಮನೋಗತ ಮಾಡ್ಕೊಳ್ಳೋದ್ರ ಜೊತೆಗೆ ಸೂಕ್ತವಾದಂತಹ ಜಾಗವನ್ನ ಪಡ್ಕೋಬೇಕು. ಸೊ ಅದನ್ನೇ ನಾವು ಸ್ಥಳಾವಕಾಶ ಅಂತ ಕರಿತೀವಿ. ಅರ್ಥ ಆಯ್ತಾ? ಈಗ ಇನ್ನೊಂದ್ಸಲ ಹೇಳಿ ಅಂತಂದ್ರೆ ಹೇಳ್ತೀನಿ, ಏನ್ ತೊಂದ್ರೆ ಇಲ್ಲ. ಮನೋಗತ ಮಾಡ್ಕೊಳ್ಳೋದು ಅದನ್ನ ನಾವು ಎಸಿಮಿಲೇಷನ್ ಅಂತ ಕರಿತೀವಿ. ಮನೋಗತ ಮಾಡ್ಕೊಳ್ಳೋದಕ್ಕೆ ಏನಂತ ಕರಿತೀವಿ? ಎಸಿಮಿಲೇಷನ್. ನೆನ್ಪಿಟ್ಕೊಳ್ಳಿ, ಎಸಿಮಿಲೇಷನ್ ಅಂದ್ರೆ ಮನೋಗತ ಅಂದ್ರೆ ಅರ್ಥ ಮಾಡ್ಕೊಳ್ಳೋದು, ಅದನ್ನ ಅಸಿಮಿಲೇಷನ್ ಮಾಡ್ಕೊಳ್ಳೋದು ಅಂತ ಕರಿತೀವಿ. ನೆಕ್ಸ್ಟ್ ಹಾಗೆ ಇನ್ನೊಂದು ಯಾವ್ದಿದೆ? ಅಕೊಮಡೇಷನ್. ಅಕೊಮಡೇಷನ್ ಅಂದ್ರೆ ಸ್ಥಳಾವಕಾಶ ಒದಗಿಸ್ಕೊಳ್ಳೋದಕ್ಕೆ ಅಕೊಮಡೇಷನ್. ಎಕ್ಸಾಂಪಲ್ ಏನ್ ಮಾಡ್ಬಿಡ್ತಾರೆ, ಕೆಲವೊಂದ್ಸಲ ಕನ್ನಡದಲ್ಲೂ ಕೂಡ ಕೇಳ್ತಾರೆ, ಕೆಲವೊಂದ್ಸಲ ಇಂಗ್ಲಿಷ್ ಅಲ್ಲೂ ಕೂಡ ಕೇಳ್ಬಿಡ್ತಾರೆ. ಅವಾಗ ನೀವು ಕನ್ಫ್ಯೂಸ್ ಆಗ್ಬಾರ್ದು. ಹಾಗಾಗಿ ಇದನ್ನ ಅಕೊಮಡೇಷನ್ ಮತ್ತೆ ಮೇಲಿಂದಕ್ಕೆ ಮನೋಗತ ಮಾಡ್ಕೊಳ್ಳೋದಕ್ಕೆ ಇದನ್ನ ನಾವು ಇದು ಸ್ಥಳಾವಕಾಶ. ನೀವು ಕರೆಕ್ಟಾಗಿ ಬರ್ಕೊಳ್ರಿ. ನಾನು ಹೆಂಗ್ ಬೇಕು ಬರ್ದಿದ್ದೀನಿ ಅಂತ ನೀವು ಹೆಂಗ್ ಬೇಕಂಗ್ ಬರೆಯಕ್ ಹೋಗ್ಬೇಡಿ. ಅರ್ಥ ಆಯ್ತಾ? ಪಿಯಾಜೆಟ್ ಅವರು ತಮ್ಮ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದಲ್ಲಿ ಹೊಂದಿಕೊಳ್ಳುವಿಕೆ ಎಂಬ ಪದ ಬಳಕೆ ಮಾಡಿದ್ದಾರೆ. ನಿಮ್ಗೆಲ್ಲ ಗೊತ್ತಾಯ್ತು. ಈ ಹೊಂದಿಕೊಳ್ಳುವಿಕೆ ಅಂದ್ರೆ ಅದನ್ನ ಅಡಾಪ್ಟೇಷನ್ ಅಂತ ಹೇಳಿ ನಾವು ಕರಿತೀವಿ. ಈ ಹೊಂದಿಕೊಳ್ಳುವಿಕೆ ಅನ್ನೋದು 2 ಪೂರಕ ಪ್ರಕ್ರಿಯೆಗಳ ಮೂಲಕ ನಡೆಯುತ್ತೆ. ನಾನು ಅವಾಗ್ಲೇನೆ ಹೇಳ್ದೆ, ಹೊಂದಿಕೊಳ್ಳುವಿಕೆ ಅನ್ನೋದು ಒಂದು ಮನೋಗತ ಮಾಡ್ಕೊಳ್ಳೋದ್ರ ಮೂಲಕ, ಇನ್ನೊಂದು ಆ ಮನೋಗತ ಮಾಡ್ಕೊಂಡಿರುವಂತಹ ವಿಚಾರಗಳು ಅವುಗಳನ್ನ ಸರಿಯಾದ ಜಾಗಕ್ಕೆ ಕಳಿಸೋದ್ರ ಮೂಲಕ. ಅದನ್ನ ನಾವು ಸ್ಥಳಾವಕಾಶ ಒದಗಿಸುವಿಕೆ ಅಂತ ಕರಿತೀವಿ. ಈ ರೀತಿಯಾಗಿ ಮನುಷ್ಯನ ಒಂದು ಜ್ಞಾನಾತ್ಮಕ ಪ್ರಕ್ರಿಯೆ ಆಗತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಯಾರು ಹೇಳಿದ್ರಪ್ಪ ಅಂತಂದ್ರೆ ಜೀನ್ ಪಿಯಾಜೆಟ್ ಅವರು ಹೇಳ್ತಾರೆ. ಅರ್ಥ ಆಯ್ತಾ? ಸೊ ಜೀನ್ ಪಿಯಾಜೆಟ್ ಅವರು ಮಗುವಿನ ಬೆಳವಣಿಗೆ ಹಂತದಲ್ಲಿ ಕಂಡು ಬರುವಂತ ತತ್ವಗಳ ಬಗ್ಗೆನೂ ಕೂಡ ಹೇಳ್ತಾರೆ. ಒಂದು ಸಂಘಟನೆ ಬಗ್ಗೆ ಹೇಳಿದ್ರು. ಎರಡನೇದು ಸ್ವೀಕರಿಸುವಿಕೆ. ನೆನ್ಪಿಟ್ಕೊಳ್ಳಿ, ಸಂಘಟನೆ ಅಂತಂದ್ರೆ ಆರ್ಗನೈಸೇಷನ್, ವಿಷಯಗಳನ್ನ ಸಂಘಟನೆ ಮಾಡ್ಕೊಳ್ಳೋದು. ಹಾಗೇನೆ ಎರಡನೇದು ಯಾವ್ದಪ್ಪ ಅಂದ್ರೆ ಸ್ವೀಕರಿಸುವಿಕೆ. ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ಬೇಕು, ಮತ್ತೆ ಇಂಟ್ರೆಸ್ಟ್ ಇಲ್ಲ ಅಂತೇಳಿ ನಡುವೆ ಹೋದೋರಿಗೆ ನಾನೇನೂ ಮಾಡಕ್ ಬರಲ್ಲ. ಅರ್ಥ ಆಯ್ತಾ? ವಿಚಾರಗಳನ್ನ ಯಾವಾಗ್ಲೂ ಕೂಡ ಇಂಥ ವಿಚಾರಗಳೆಲ್ಲವೂ ಕೂಡ ಹಿಂಗೆ ಇರುತ್ತೆ. ಸೊ ಇನ್ನೊಂದೇನಪ್ಪಾ ಅಂದ್ರೆ ಮನೋಗತ, ಅಸಿಮಿಲೇಷನ್ ಅಂತ ಕರೆದ್ವಲ್ವಾ, ಈ ಮನೋಗತ ಮಾಡ್ಕೊಳ್ಳೋದಾಗಿರ್ಬಹುದು. ಇನ್ನೊಂದು 4ನೇದು ಸ್ಥಳಾವಕಾಶ ಅಂತ ಕರೆದ್ವಿ. ಇವೆಲ್ಲ ಜೀನ್ ಪಿಯಾಜೆಟ್ ಅವರು ಬಳಸ್ಕೊಂಡಿರುವಂತಹ ಒಂದು ಅಂಶಗಳು ಅಂತ ನಾವು ಕರೆದ್ವಿ. ಮಗುವಿನ ಜ್ಞಾನಾತ್ಮಕ ಬೆಳವಣಿಗೆ ಹಂತದಲ್ಲಿ ಬಳಕೆಯಾದಂತಹ ಪದಗಳಿವೆಲ್ಲ. ಕ್ರಿಯೆ, ಆಪರೇಷನ್ ಕ್ರಿಯೆ ಆಗಿರ್ಬೋದು. ಆಮೇಲೆ ಇಕ್ವಿಲಿಬ್ರಿಯಂ ಅಂತ ಹೇಳ್ಬಿಟ್ಟು, ಸಮಾಂತರತೆ ಅಂತ ಹೇಳಿ ಕೂಡ ಕರೆದ್ರು. ಹಾಗೆ ಇನ್ನೊಂದು ಯಾವುದು ಅಂತಂದ್ರೆ ಗ್ರಹಿಕೆ, ಅಕ್ವಸೇಷನ್ ಅಂತ ಹೇಳಿ, ಅಥವಾ ಕಾಂಪ್ರೆನ್ಷನ್ ಅಂತ ಹೇಳಿ ಕೂಡ ಕರೆದ್ವಿ. ಇನ್ನೊಂದು ಯಾವುದು ಅಂದ್ರೆ ವಿಕೇಂದ್ರೀಕರಣ. ವಿಕೇಂದ್ರೀಕರಣ ಅಂದ್ರೆ ಡಿಸೆಂಟ್ರಲೈಸೇಷನ್ ಅಂತ ಹೇಳಿ ನಾವು ಇದನ್ನ ಕರೆದ್ವಿ, ವಿಕೇಂದ್ರೀಕರಣ. ಹಾಗಾದ್ರೆ ಜೀನ್ ಪಿಯಾಜೆಟ್ ಅವರು ಈ ಜ್ಞಾನಾತ್ಮಕ ವಿಕಾಸ ಹಂತವನ್ನ ನಮಗೆ ತಿಳಿಸ್ಕೊಟ್ರು. ನಮ್ಮ ಒಂದು ವಿಕಾಸದಲ್ಲಿ ಆಗ್ತಕ್ಕಂತ ಈ ಜ್ಞಾನಾತ್ಮಕ ವಿಕಾಸದ ಮಹತ್ವ ಏನು ಅಂತ ಕೇಳ್ತಾರೆ ಎಕ್ಸಾಮ್ಸ್ ಅಲ್ಲಿ. ಜೀನ್ ಪಿಯಾಜೆಟ್ ಅವರ ಜ್ಞಾನಾತ್ಮಕ ವಿಕಾಸದ ಮಹತ್ವ ಏನು ಅಂತ ಕೇಳಿದಾಗ, ಈ ವಿಕಾಸವು ಹಂತ ಹಂತವಾಗಿ ಕ್ರಮಬದ್ಧವಾಗಿ ಸಾಗೋ ಕಾರಣ ಬೋಧನಾ ಕಾರ್ಯಕ್ರಮಗಳನ್ನ ಅದಕ್ಕೆ ಅನುಸಾರವಾಗಿ ನಾವು ಜೋಡಣೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಒಂದು ನೆನ್ಪಿಟ್ಕೊಳ್ಳಿ. ಇದರ ಮಹತ್ವ ಅಂತ ಕೇಳಿದಾಗ ಇವರ ಮಹತ್ವ ಏನಿದೆ, ಈ ಒಂದು ಬೋಧನಾ ಒಂದು ಕಾರ್ಯಕ್ರಮಗಳಲ್ಲಿ ಏನೆಲ್ಲ ಇದೆ ಅಂತಂದ್ರೆ ಕ್ರಮಾನುಗತ ಬೋಧನೆ ಆಗುತ್ತೆ ಅಲ್ವೇನ್ರಿ? ಹಂತ ಹಂತವಾಗಿ ನಾವೇನೆಲ್ಲ ಬೋಧನೆಯಲ್ಲಿ ಅಳವಡಿಕೆ ಮಾಡ್ಕೊಳ್ಬಹುದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಪಠ್ಯಕ್ರಮ ರಚನೆ ಆಗಿರ್ಬೋದು, ಇವೆಲ್ಲವೂ ಕೂಡ ನಮ್ಗೆ ಸಹಾಯವನ್ನ ಈ ಒಂದು ಜ್ಞಾನಾತ್ಮಕ ವಿಕಾಸದ ಮೂಲಕ ಮಾಡ್ಕೋಬಹುದು. ಪಠ್ಯಕ್ರಮ ರಚನೆ ಆಗುತ್ತೆ, ರಚನೆಗೂ ಹೆಲ್ಪ್ ಆಗುತ್ತೆ, ಕ್ರಮಾನುಗತ ಬೋಧನೆಗೆ ಹೆಲ್ಪ್ ಆಗುತ್ತೆ. ಇಂಥ ಮಕ್ಕಳಿಗೆ ಇಂಥದ್ದನ್ನೇ ಟೀಚ್ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅವ್ರ ಮಕ್ಕಳ ವಿಕಾಸದ ಮಟ್ಟ ಹೇಗಿದೆ, ಜ್ಞಾನಾತ್ಮಕ ವಿಕಾಸದ ಮಟ್ಟ ಹೇಗಿದೆ, ನಾವು ಹೇಗ್ ಟೀಚ್ ಮಾಡ್ಬೇಕು ಅನ್ನೋದು ನಮ್ಗೆ ಐಡಿಯಾ ಸಿಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಚಟುವಟಿಕೆಗಳ ಮೂಲಕ ಕಲಿಕೆಯನ್ನ ಮಾಡಬಹುದು. ಮಗುವಿಗೆ ಆ ಹಂತದಲ್ಲಿ ಯಾವೆಲ್ಲ ಚಟುವಟಿಕೆಗಳನ್ನ ಕೈಗೊಳ್ಳಬಹುದು,
ಚಟುವಟಿಕೆ ಮೂಲಕ ಕಲಿಕೆ, ನೆನ್ಪಿಟ್ಕೊಳ್ಳಿ. ಇದರ ಮಹತ್ವ. ಎಕ್ಸಾಮ್ಸ್ ಅಲ್ಲಿ ನಿಮಗೆ ಇದೇ ತರನೇ ಅಪ್ಲೈಡ್ ಕ್ವಶನ್ ಅನ್ನ ಕೇಳುವಂಥದ್ದು. ನೆಕ್ಸ್ಟ್ ಬರೋದಾದ್ರೆ ವಯಸ್ಸಿಗನು ಅನುಗುಣವಾಗಿ, ಈಗ ಫಾರ್ ಎಕ್ಸಾಂಪಲ್ 2 ವರ್ಷ ಇದೆ ಅಂತಂದ್ರೆ ಆ ಮಗುವಿನ ಅನುಗುಣವಾಗಿ, 7 ವರ್ಷ ಇದೆ ಅಂತಂದ್ರೆ ಆ ಮಕ್ಕಳ ವಯಸ್ಸಿಗೆ ತಕ್ಕಂತೆ ಕಲಿಕಾ ಅನುಭವ ಕೊಡುವಂಥದ್ದು ತುಂಬಾ ಇಂಪಾರ್ಟೆಂಟ್. ಇದನ್ನ ಎಕ್ಸಾಮ್ಸ್ ಅಲ್ಲಿ ಎಷ್ಟು ಸಲ ಕೇಳಿದಾರೆ ಗೊತ್ತಾ? ವಯಸ್ಸಿಗೆ ತಕ್ಕಂತ ಅನುಭವ. ಓಕೆ, ವಯಸ್ಸಿಗೆ ತಕ್ಕಂತೆ ಕಲಿಕಾ ಅನುಭವವನ್ನ ಕೊಡೋದು ಮಕ್ಕಳಿಗೆ, ನಮಗಲ್ಲ. ಇದನ್ನ ನಾವು ನಮ್ಮ ಬೋಧನಾ ತಂತ್ರದಲ್ಲಿ ಬಳಕೆ ಮಾಡ್ಕೊಳ್ತಾ ಹೋಗ್ತೀವಿ. ಸಂಶೋಧನಾ ಕಲಿಕೆ, ಕಾರ್ಯಕ್ರಮಾನ್ವಯ ಕಲಿಕಾ ವಿಧಾನಗಳಿಗೆ ತುಂಬಾ ಹೆಲ್ಪ್ ಆಗತ್ತೆ. ಕಾರ್ಯಕ್ರಮ ಅಂದ್ರೆ ಏನಾದ್ರೂ ಕಾರ್ಯಕ್ರಮಗಳನ್ನ ರೂಢಿ ಮಾಡ್ಕೊಳ್ಬೇಕು ಅಂದ್ರೆ ಈ ಒಂದು ಸಿದ್ಧಾಂತದ ಮೂಲಕ ಕಾರ್ಯಕ್ರಮಾನ್ವಯ ಕಲಿಕೆ ಆಗಿರಬಹುದು. ಹಾಗೇನೆ ಸಂಶೋಧನಾ ಕಲಿಕೆಗೆ ಹೆಲ್ಪ್ ಆಗುವಂಥದ್ದು. ಅರ್ಥ ಆಯ್ತಾ? ಸೊ ಇದಿಷ್ಟು ಏನಪ್ಪಾ ಅಂತಂದ್ರೆ ಇವರ ಕೊಟ್ಟಂತಹ ಜ್ಞಾನಾತ್ಮಕ ವಿಕಾಸದ ಬೋಧನೆಯಲ್ಲಿ ಬಳಕೆ ಮಾಡುವಂತಹ ತುಂಬಾ ಮಹತ್ವ. ಹಾಗಾದ್ರೆ ಪಿಯಾಜೆರವರ ನೈತಿಕ ವಿಕಾಸದ ಬಗ್ಗೆ ನಾನ್ ನಿಮಗೆ ಮುಂದಿನ ಒಂದು ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಇವರು ಕೂಡ ನೈತಿಕ ವಿಕಾಸದ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ, ಜೀನ್ ಪಿಯಾಜೆರವರು. ಸೊ ನೈತಿಕ ವಿಕಾಸ ಅಂದ್ರೆ ಏನು, ಆ ನೈತಿಕ ವಿಕಾಸದಲ್ಲಿ ಬರ್ತಕ್ಕಂತಹ ಒಂದು ಹಂತಗಳು ಯಾವ್ಯಾವು, ಇದೆಲ್ಲದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವ್ ಯಾರಾದ್ರೂ ನಮ್ಮ ಆನ್ಲೈನ್ ತರಗತಿಗಳನ್ನ ಜಾಯಿನ್ ಆಗ್ಬೇಕು ಅನ್ನೋ ಬಯಕೆ ಇತ್ತು ಅಂತಂದ್ರೆ ದಯವಿಟ್ಟು ನಮ್ಮ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ಫಾರ್ ಆನ್ಲೈನ್ ಕ್ಲಾಸಸ್ GPSTR, HSTR ಅಂಡ್ TET. ಸೊ TET ಕೂಡ ಈಗ ಕ್ಲಾಸಸ್ ರನ್ನಿಂಗ್ ಇದೆ. ಸೊ TET ತುಂಬಾ ಇಂಪಾರ್ಟೆಂಟು, ಯಾಕೆಂದ್ರೆ ಜೂನ್ 30ಕ್ಕೆ ಎಕ್ಸಾಮ್ಸ್ ಇದೆ. ಹಾಗಾಗಿ ನೀವು ಅದಕ್ಕೂ ಮುಂಚೆ ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ಜಾಯಿನ್ ಆಗಬಹುದು. 8217670405 ತರಗತಿಗಳು ಆರಂಭ ಆಗಿದೆ. ಅತಿ ಕಡಿಮೆ ದರದಲ್ಲಿ ನಾವು ನಿಮಗೆ ಕ್ಲಾಸಸ್ ಅನ್ನ ಕೊಡ್ತಾ ಇದ್ದೀವಿ. 6361153623 ನಂಬರ್ನ ನೋಟ್ ಮಾಡ್ಕೊಳ್ಳಿ. ನಿಮ್ಮ ವಿಷಯಗಳಿಗೆ ತಕ್ಕಂತೆ ಎಲ್ಲಾ ವಿಷಯಗಳು ಕೂಡ ನಿಮಗೆ ಸಿಗತ್ತೆ. ಫೀಸ್ ಸ್ಟ್ರಕ್ಚರ್ಸ್ನೆಲ್ಲ ನಾನು ನಿಮಗೆ ಕಾಲ್ ಮಾಡಿ ನನಗೆ ಮಾತಾಡಿ ನಿಮ್ಗೆಲ್ಲಾನು ಕೂಡ ಗೊತ್ತಾಗುತ್ತೆ. ಹೋಪ್ ಯು ಗಾಯ್ಸ್ ಈ ತರಗತಿ ಇಷ್ಟ ಆಗಿದೆ ಅಂತ ಅನ್ಕೊಂಡು ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು. ಟೇಕ್ ಕೇರ್. ಬಾಯ್ ಬಾಯ್.